ಹೊಡೆತಕ್ಕೆ ಸಿಕ್ಕಿ ಶಿವಣ್ಣನ ಹೆಂಡತಿ ಸಮಾಧಿ ಸೇರಾಯ್ತು. ಆ ರಾಜನ ಗುರಿ ಶಿವಣ್ಣನ ಸಮಾಧಿ ಕಟ್ಟುವ ಕಡೆಗೆ. ಏ ಗಜೇಂದ್ರನ ಗುರಿ ಆ ರೂಪಾಯಿ ರಾಜನ ಸಮಾಧಿ ಕಟ್ಟುವ ಕಡೆಗೆ. ಈಗ ತಾನೇ ಬಂದೆ ರಘು, ಈಗ ಬಂದೆ. ಅಂದಾಗೆ ಯಾರು ಈ ಹುಡುಗಿ? ಇವಳು ನಮ್ಮ ಮಾವನ ಮಗಳು ಕಾಂಚನ ಅಂತ. ಕಾಂಚನ ಇವನು ರೂಪಾಯಿ ರಾಜನ ಗೆಳೆಯ ಗಜೇಂದ್ರ ಅಂತ. ಅಣ್ಣನ ಅರಮನೆಯಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡುತ್ತಿರುವ ಸುಂದರಿ ಇವಳೇನೋ? ಹೌದು ಗಜೇಂದ್ರ, ಹಣ ಆಸ್ತಿ ಹೊಡಿಬೇಕು ಅಂತ ಇಂಥ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಅದು ಬೀಜವಾಗ್ಲಿ ನಮ್ ಕೈ ಸೇರಿದೆ. ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡಿದ್ರೆ ಖಂಡಿತವಾಗಿ ಫಲವಾಗಿ ಮರ ಕೊಡುತ್ತೆ. ಒಟ್ಟಲ್ಲಿ ನಿಮ್ ಸಹಕಾರ ಬೇಕು. ಗಜೇಂದ್ರ ನಿಮ್ಮೊಂದಿಗೆ ಇರುವಾಗ ನಿಮಗೆ ಅಪಜಯದ ಮಾತೇಕೆ? ನಿಮ್ಮ ಇಲಾಖೆಯಿಂದ ಈ ಗಜೇಂದ್ರನ ಚಿಂತೆಗೆ ಬರೆದಿರೋ ನೋಡ್ಕೊಂಡ್ರೆ ನೀವು ಅಷ್ಟು ಸಾಕು. ಗಜೇಂದ್ರ, ಕಾಕಿಯ ಕಡೆಯಿಂದ ಯಾವುದೇ ತೊಂದರೆ ಬರದೇ ಇರೋ ತರ ನಾನ್ ನೋಡ್ಕೋತೀನಿ. ನೀವು ಬೇಕಾದನ್ನ ಮಾಡಿ. ಅಷ್ಟು ಹೇಳಿದರೆ ಸಾಕು ರಘು, ಅಷ್ಟು ಹೇಳಿದರೆ ಸಾಕು. ಆ ಶಿವಣ್ಣನ ಸಂಪತ್ತು ನಮ್ಮದು. ಸಿಕ್ಕ ಸಂಪತ್ತಲ್ಲಿ ಸಮಪಾಲು ನಿಮ್ಮದು. ಆ ದಿನಕ್ಕಾಗಿ ನಾವು ಕಾಯ್ತಿದ್ದೇವೆ ಗಜೇಂದ್ರ. ಆಸ್ತಿಯನ್ನ ಉಪಾಯಕ್ಕೆ ತೆಗೆದುಕೊಳ್ಳುವ ಹಂತಗಳನ್ನ ಕಾಂಚನರಿಗೆ ತಿಳಿಸು. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಸ್ವಲ್ಪ ನಿಲ್ಲ ರಘು, ಸ್ವಲ್ಪ ನಿಲ್ಲ. ಕೊಲೆ ಮಾಡಿದರೂ ಕಲೆ ಸಿಗದಂತೆ ಕೊಲೆ ಮಾಡಬೇಕು. ಅದ್ರ ಬಗ್ಗೆ ನಾವು ಮೂವರು ಕೂತು ಯೋಚಿಸಿ ಒಂದು ತೀರ್ಮಾನ ಕೊಡೋಣ. ಸ್ವಲ್ಪ ನಿಲ್ಲ. ಇಲ್ಲ ಗಜೇಂದ್ರ, ನಾನು ಹೋಗ್ಲೇಬೇಕು. ಕಾಂಚನ, ಗಜೇಂದ್ರ ನಮ್ಮವನು, ಸಂಗೋತಿನಿಂದೆ ಮಾತನಾಡು. ಗಜೇಂದ್ರ, ಈಗಾಗಲೇ ಸೂರ್ಯನ ತಲೆ ಕೆಡಿಸಿ ಶಿವಣ್ಣನ ಆಸ್ತಿ ಎಲ್ಲ ಸೂರ್ಯನ ವಶಕ್ಕಾಗ್ಲೇ ಬಂದಾಗಿದೆ. ಇನ್ನು ಮುಂದೆ ಆ ಆಸ್ತಿನ ನಾವು ಪಡ್ಕೊಳ್ಳೋದು ಮಾತ್ರ ಬಾಕಿ. ನೀನು ಬಹಳ ಬುದ್ಧಿವಂತೆ. ಗುಡ್. ನಿನ್ನಂತವಳನ್ನ ಪಡೆದಿರೋಕೆ ನಾವು ಬಹಳ ಪುಣ್ಯ ಮಾಡಿದ್ವಿ. ಗಜೇಂದ್ರ, ಪುಣ್ಯ ನಂದಲ್ಲ, ನಿಂದು. ಸಿರಿ ಸಂಪತ್ತಿನ ಮೇಲೆ ಹಾಯ ಕುಳಿತು ಇರ್ಬೇಕು ಅನ್ನೋ ನನ್ನ ಆಸೆಗೆ ಸಹಕಾರ ಕೊಡ್ತಾ ಇದ್ರಲ್ಲ. ಹಾಗಾದ್ರೆ ಸದಾ ನೊಂದು ಬೆಂದಿರುವ ಈ ದೇಹಕ್ಕೆ ಸಂಪನ್ನ ಉಡಿಸ್ತೀಯ ನನ್ ಚೆಲುವೆ? ಹಾಗೆ ಆಗ್ಲಿ ನನ್ ರಾಜ.
ದಿಸೆ ಹೇಳುವೆ ಬಣ್ಣಗಳ ಪ್ರೀತಿ ಚೀಟಿ. ನನ್ನ ಹಾಟಲ್ಲಿ ಲವ್ ಬಿಟಲ್ಲಿ ಸೀಟು ನಾ ನೀಡುವೆ. ನಾ ಮೆಚ್ಚಿನ ಹುಡುಗಿ ಸ್ವೀಟಿ ನಮ್ಮಿಬ್ಬರ ಜೋಡಿ ಬ್ಯೂಟಿ. ಥ್ರಿಲ್ಲಾಗಿದೆ ಅಲ್ಲಿಯೋ ಎದೆಯೊಳಗೆ ಸುಖರಾಮನೊಳಗೊಳಗೆ ಬಡಿ ಮನಸ ಸೇವಾ ಭೂಪತಿ ನಾನು ನನ್ನ ಕ್ಯೂಸು. ಈ ಸ್ಕೂಲಿನ ಪಾಠ ಕೇಳು ಪ್ರೇಮಾಂಕುರ ಮೊದಲ ಸಾಲು. ಬೆಳ್ಳಿ ಮನಸ ಮಳ್ಳಿ ನೀರು ಬಿಸಿ ಮುತ್ತು ಕೊಡು ಹೊತ್ತು ಹೊಸ ಮತ್ತು ನಂಗೆ ಬಂತು ಸಿಹಿ ತುತ್ತು ಮೂರು ಹೊತ್ತು ನಿಂಗೆ ಇತ್ತು ಖುಷಿ. ಹಲೋ ಜಾಣಿ ಕಲೆ ಜೇನಿ ದೊಂಬಿ ಮಾಡು ದುಂಬಿ ನಾಡು ಸುಖರಾಮನೆ ಒಳಗೊಳಗೆ. ಬೇಗ ಬಾರಮ್ಮವ ಮಳವಳ್ಳಿಲಿ ಲಕ್ಷ್ಮೀ ಟಾಕೀಸಲ್ಲಿ ಕಡ್ಡಿ ಪುಡಿ ಅಂತ ಸಿನಿಮಾ ಹಾಕಿದಾರಂತೆ. ಬಾರಮ್ಮವ ನೋಡ್ಕೊಂಡ್ಬರೋಣ. ಯಾವ್ದು ಚಟ್ನಿ ಪುಡಿಯ ಅದು ಯಾವ್ದು ಚಟ್ನಿ ಪುಡಿ ಅನ್ನೋದು ನಮ್ಮವ್ರ ರಾಜೋಟ್ನೆಲ್ಲ ಕಾಣ್ತಾರೆ ಬಾದು ತೋರಿಸ್ತೀನಿ. ಮೂರೊತ್ತು ತಿನ್ನೋದನ್ನ ಯೋಚನೆ ನಿನಗೆ. ನನ್ ಕಡ್ಡಿ ಪುಡಿ ಅಂದಿದ್ದು ನಿನಗೆ ಚಟ್ನಿ ಪುಡಿ ಅಂತ ಕೇಳಿಸ್ತಾ ಮಾವ? ಚಟ್ನಿ ಪುಡಿ ಅಲ್ಲ, ಇನ್ನೇನೆ? ಪುಡಿ ಕಡ್ಡಿ ಪುಡಿ. ಗಡ್ಡಿ ಪುಡಿನ ಅಯ್ಯೋ ಶಿವನೇ, ಸಿನಿಮಾಗಳಿಗೆ ಎಂತ ಹೆಸರು ಬಂದ್ಬಿಡ್ತಪ್ಪ. ಅಂದಾಗೆ ಆ ಕಡ್ಡಿ ಪುಡಿ ನೋಡಿ ನೀ ಯಾವ ಪುಡಿ ತಯಾರು ಮಾಡ್ಬೇಕು ಬಂದಿದ್ದೀನ? ಮಾವ ಮಾವ ಆ. ಹಂಗೆಲ್ಲ ಅನ್ಬೇಡ ಮಾವ. ಸಿನಿಮಾ ತುಂಬಾ ಚೆನ್ನಾಗಿದ್ಯಂತೆ ಮಾವ. ಎಲ್ಲರೂ ಹೋಗಿ ನೋಡ್ಕೊಂಡ್ ಬರ್ತಾ ಇದಾರೆ. ನಾನೇನು ಹೋಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ ಮತ್ತೆ ಸಣ್ಣವ ಅವಳಲ್ಲ, ಅವಳನೆ ಸಿನಿಮಾ ತುಂಬಾ ಚೆನ್ನಾಗೈತೆ, ನಿಮ್ ಮಾವನ್ ಕರ್ಕೊಂಡು ಹೋಗ್ಬಾ ಅಂತಂದು. ರೇ ನಮ್ಮವ್ವ ಸಣ್ಣವ ಅಂದ್ಯಾ? ಹಾ, ನಮ್ಮ ಅತ್ತನ ನಿಮ್ ಮತ್ತೆ ನಿಮ್ ಅವ್ವಲ್ಲ. ಹಂಗೇಳು ಮತ್ತೆ ಮಾಯಾಗೆ ಟಿವಿ ಮುಂದ್ಗಡೆ ಅಗ್ನಿ ಸಾಕ್ಷಿ ಪುಟ್ಟಗೌರಿ ಮದುವೆ ಹರಹರ ಮಹಾದೇವ ಅಂತ ಸೀರಿಯಲ್ ನೋಡ್ತಾ ಕಾಲ ಕಳಿದಾನೆ. ಅದ್ಯಾವಾಗ್ಲೇ ಕಡ್ಡಿ ಪುಡಿ ಬೀಜ ನೋಡಕ್ ಹೋಗಿದ್ದು. ಏನಪ್ಪ ನಮ್ಮ ಮಂಗಳವಾರ ಹೋಗಿ ನೋಡ್ಕೊ ಬಂದೆ ಅಂತಂದ್ಲು. ನಮ್ಮ ಪ್ರಾಣಿ ಸುಳ್ಳು ಬಿಡು. ಆವತ್ತು ಮಂಗಳವಾರ ನಮ್ಮ ಮೈಸೂರು ಅರಮನೆದಲ್ಲ ಅರಮನೆ ನೋಡಕ್ಕೆ ನಮ್ಮ ಮಾವ ಕರ್ಕ ಹೋಗಿದ್ನ. ಅಯ್ಯಯ್ಯೋ ಮಾವ, ನೀನ್ ಹೇಳದೆ ಮರ್ತ್ಬಿಟ್ಟೆ. ಮಂಗಳವಾರ ಅಲ್ಲ, ಶನಿವಾರ. ಶನಿವಾರ ಇದ್ರು ಇರ್ಬೇಕು. ಯಾಕೆ ಅಂತ ಹೇಳು, ಶನಿವಾರ ಸೀರಿಯಲ್ಗಳಿಗೆಲ್ಲ ರಜಾ ಅವತ್ತು. ಅದಕ್ಕೆ ಅದೇ ಪಂಚಮಿ ಹಬ್ಬಕ್ಕೊಮ್ಮೆ ಜೋಕಾಲಿ ಆಡು ಅಂದ್ರೆ ದಿನ ಜೋಕಾಲಿ ಆಡ್ತಾ
ಜೋಕಾಲಿ ಧಾರಾವಾಹಿ ನೋಡ್ಕೊಂಡು ಕಾಲ ಕಳೀತಾಳೆ ನಮ್ಮ ಅತ್ತೆ. ಅಂತದ್ರಾಗ ಕಡ್ಡಿ ಪುಡಿ ಪಿಕ್ಚರ್ ನೋಡೋಳೆ ಅಂದ್ರೆ ಅದು ಚೆನ್ನಾಗಿರ್ಲೇಬೇಕು ಬಿಡು. ಅಲ್ವಾ ಮಾವ, ಅದಕ್ಕೆ ಅಲ್ವಾ ನಾನು ಹೇಳಿದ್ದು ಬಾ ಮಾವ, ಈಗಲೇ ಹೋಗೋಣ. ಲೇ 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 ಬಾ ಮಾವ, ಹೋಗೋಣ. ಇವತ್ತೇ ಹೋಗ್ಬೇಕಾ? ಈಗಲೇ ಹೋಗ್ಬೇಕು. ಲೇ ಇಲ್ಲಿ ಬಂದಿರೋರ್ಗೆ ಏನ್ ಹೇಳಿ, ಎಲ್ಲಿ ಬಂದಿರೋದು? ಇಲ್ಲಿ ಬರ್ತಾರ ನೋಡಿ. ಈಗ ಅಂದಂಗೆ ಪಿಕ್ಚರ್ ತರ ಕರ್ಕೋಬೇಕು, ಕರ್ಕೋತೀನಿ. ಒಂದ್ ಕೆಲಸ ಮಾಡು, ನೀನ್ ರೆಡಿ ಆಯ್ತೇರು, ನಾನು ನಮ್ಮ ಶಿವಣ್ಣವ್ರ ಮನೆ ಹತ್ರಕ್ಕೆ ಹೋಗಿ ಅದೇನೋ ಲೆಕ್ಕಾಚಾರ ಇತ್ತಂತೆ ಬರ್ಬಿಟ್ಟು ಬರ್ತೀನಿ. ಬಿರ್ಲೆ ರೆಡಿ ಆಗ್ಬೇಕು. ನಾವು ಬರೋದ್ಗೆ ಹೆಂಗಿರ್ಬೇಕು ಅಂದ್ರೆ ನೀನು ಮೈಸೂರು ಮಹಾರಾಣಿ ಹೆಂಗ್ ಕಾಣ್ಬೇಕು ನನ್ಗೆ, ಹಂಗಾದ್ರೆ ಪಿಕ್ಚರ್ ತೋರ್ಸು. ಆಯ್ತು, ಗ್ಯಾರಂಟಿ? ಗ್ಯಾರಂಟಿ. ಸರಿ ಬರ್ಲಾ? ಬೇಗ ಬಂದ್ಬಿಡು ಮಾವ. ಬರ್ಲಾ? ಬರೀ ಇಷ್ಟು ಮಾಡೋದೇ ಆಯ್ತು, ಏನು ಕೆಲಸವೇ ಮಾಡ್ತಾ ಇಲ್ಲ. ಬಂದೆ ರೀ, ಬಂದೆ. ಕಲರ್ ಬಂದೆ, ಗೊತ್ತಾಗ್ಲಿಲ್ವೇನ್ರಿ? ಬಳೆ ಕಣ್ರಿ, ಬಳೆ ಬಣ್ಣದ ಬಳೆ. ಕಾಲೇಜ್ ಹೋಗೋ ಹುಡುಗಿರೆ ಬನ್ರಿ, ನಿಮ್ಗೂ ಬಳೆ. ಮದುವೆ ಆಗಿರೋ ಆಂಟಿರೆ ಬನ್ರಿ, ನಿಮ್ಗೂ ಐತೆ ಬಳೆ. ವಯಸ್ಸಾಗಿರೋ ಮುದುಕಿಗೂ ಬನ್ರಿ, ಬಳೆ ಬೇಕೇನ್ರಿ? ಬಳೆ ಏನು ಸೌಂಡ್ ಇದು? ಮೊನ್ನೆ ನೋಡಿದ್ರೆ ಟೊಮೆಟೊ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದೆ, ಹಾಗೆ ಬಳೆ ವ್ಯಾಪಾರ ಮಾಡ್ತಾ ಇದ್ದೆ. ಏನ್ ಸಮಾಚಾರ ಅಂತ? ಅರೆ ಚೆನ್ನಿ, ಹಾ. ನಮ್ದು ಟೊಮೆಟೊ ಬಿಸ್ನೆಸ್ ಆಗ ಹಾ. ವ್ಯಾಪಾರಕ್ಕೆ ಬಹಳ ಕೈ ಕೊಟ್ಬಿಟ್ಟು ಈಗ ಈ ಬಳೆ ವ್ಯಾಪಾರಕ್ಕೆ ಕೈ ಹಾಕಿದೀವಿ ನೋಡು. ಪಾಪ ಏನ್ ಮಾಡ್ತ್ಯಾ? ಟೊಮೆಟೊ ಹಣ್ಣ ಎಷ್ಟ್ ದಿನ ಅಂತ ಇಟ್ಕೊಂಡ್ ಮಾರಿಯೇ, ಅದು ಈಚ್ಕಿ ಪಚ್ಕಿ ಕೊಳ್ತೋಯ್ತದೆ. ಇದಾದ್ರೆ ಏನು ಆಗಕ್ಕಿಲ್ವಲ್ಲ, ಅದಕ್ಕೆ ಈಗ ಶುರು ಮಾಡ್ಕೊಬಿಟ್ಟೆ ಏನು? ಅದ್ ಸರಿ, ಎಲ್ಲಾ ತರದ ಬಣ್ಣದ ಬಳೆಗಳಿದಾವ ನಿಂತವ? ಚೆನ್ನಿ, ಹಾ. ನಮ್ದು ಪಾಸಾಕು ಎಲ್ಲಾ ತರ ಬಳೆನೂ ಐತೆ. ಚಿಕ್ಕ ಮಕ್ಳಿಂದ ಹಿಡಿದು ಹುಡುಗಿರು ದೊಡ್ಡವ್ರು ಆಯ್ತಾರಲ್ಲ, ಆ ಸಾಕುವರೆಗೂ ಬಳೆಯವೆ. ಮದುವೆಯಿಂದ ಹಿಡಿದು ಏನೋ ಶೋಭನೆ ಮಾಡ್ಕೊತಾರ ಅಂತಾರ, ಆ ಸಾಕುವರೆಗೂ ಎಲ್ಲಾ ತರ ಬೇಕೋ ಬೇಕೋ ಚೆನ್ನಿ, ಬೇಕೋ. ಹೌದಲ್ಲ ಸಾಕಿ, ಬಳೆ ತುಂಬ. ಚೆನ್ನಿ, ಹಾ. ನಿಮ್ದಕ್ಕೆ ಇಲ್ಲ ಅಂತೀವ? ನಿಮ್ಗೆ ಯಾವ ತರದ್ದು ಬಳೆ ಬೇಕು ಚೆನ್ನಿ? ಡಿಸ್ಕೋ ಶಾಂತಿಗೆ ಬೇಕು, ಇಲ್ಲ ಮಾಲಾ ಸಿಟ್ಕೆ ಬೇಕು, ಇಲ್ಲ ಅದ್ಯಾರೋ ಸಣ್ಣೀರಿ ಏನಂತಿದ್ದಾಳೆ ಅಂತಲ್ಲ ಅದು ಬಳೆ ಬೇಕು, ಇಲ್ಲ ಅಣ್ಣ ತಂಗಿದು ಬೇಕು. ಸನ್ನಿಲಿ ಏನ್ ಬಳೆ ತಾನೆ ಎಲ್ಲಾ ಕತ್ತಿದ್ದಳು. ಅಯ್ಯೋ ನಿನ್ಗೆ ಗೊತ್ತು, ನನ್ಗೇನ್ ಗೊತ್ತು ಹೇಳು? ಸನ್ನಿ ಲಿಯೋನ್ ಅನ್ನೋದು ಗೊತ್ತು, ಅವಳು ಹಾಕೊಳ್ಳೋದು ಗೊತ್ತಿಲ್ವೇ? ಅಲ್ಲ ಕಳ್ಳ, ಎಲ್ಲ ಗೊತ್ತು. ಅದೇನೋ ಅಂತಾರಲ್ಲ, ಗಳಿಗೆ ಸಿದ್ಧ ಒಳಗೆ ಮೆತ್ತ. ಎಲ್ಲ ಗೊತ್ತಿದೆ, ಏನು ಹೇಳಕ್ಕಿಲ್ಲ ಅಲ್ಲ ಮಾವ. ಹೋಗ್ಲಿ ಬಿಡು. ಮತ್ತೀಗ ನನ್ಗೆ ಅಣ್ಣ ತಂಗಿ ಬಳೆ ತಗೊಂಡ್ ನನ್ ಏನ್ ಮಾಡನೆ ನೋಡು. ಬಳೆ ಹಾಕೋತು ಅಂತಂದ್ರೆ ಬಳೆ ಸದ್ದಿಗೆ ಹಿಟ್ನಳ್ಳಿ ಕೊಪ್ಲು ಗಂಡೆಕ್ಳು ಒಬ್ರು ನಿದ್ದೆ ಮಾಡಬಾರ್ದು. ಆ ತರ ನಾನು ಹಿಂದೆನೇ ಸುತ್ತಾ ಇರ್ಬೇಕು ಅಂತ ಬಳೆ ಇರ್ಬೇಕು. ಏನು ಹಿಟ್ನಕ್ಲಿ ತುಂಡೈಕ್ಲು ನಿನ್ನಿಂದ ಸುತ್ತಬೇಕಾ? ಚೆನ್ನೆ, ದಯವಿಟ್ಟು ಬೇಡ ಚೆನ್ನೆ. ಯಾಕಂತೀಯ? ನಮ್ಮೂರ್ ತುಂಡೈಕ್ಲು ಅದ್ರಲ್ವ ಗಣೇಶ ಬಾಯ್ಸ್ ಅಂತವೆ, ಅವ್ವ ಕೆಲ್ಸ ಇಲ್ಲ ಕಾರ್ಯ ಇಲ್ಲ. ನಿನ್ನಂತ ಹುಡುಗಿರು ಸಿಕ್ಬಿಟ್ಟು ಸಾಕು, ಅದ್ರಲ್ವ ಬೆಳ್ಳುಳ್ಳಿ ಒಕ್ಕಣೆ ಅವನೆಲ್ಲವ ನಿನ್ನ ಕರ್ಕೊಂಡೋಗಿ 3-5 ದಿನದಲ್ಲಿ ಮುಂದಕ್ಕೆ ಬರ್ಬಿಟ್ಟು ಕಳಿಸ್ಬಿಡ್ತಾರೆ ಚೆನ್ನಿ. ಅದಕ್ಕೆ ಬೇಡ. ಈ ತರ ಆದ್ರೆ ನಮ್ದಕ್ಕೆ ದಿಲ್ಕೆ ಬಹಳ ನೋವಾಗುತ್ತೆ ಚೆನ್ನಿ, ನೋವಾಗುತ್ತೆ. ಕರ್ಕೊಂಡೋಗ್ರ ಅವ್ರ ತಾನೆ ನಿನ್ಗೆ ನೋಡೋದು. ಅರೆ ಚೆನ್ನಿ, ಅವರು ಕರ್ಕೊಂಡ್ಬಿಟ್ರೆ ನಿಮ್ದಕ್ಕೆ ಮೇಲೆ ನಾವು ಪ್ರಾಣಕ್ಕೆ ಇಟ್ಕೊಂಡಿದ್ದೀವಿ ಚೆನ್ನಿ. ನಮ್ದು ದಿಲ್ಕೆ ನೋವಾಗುತ್ತೆ ಚೆನ್ನಿ. ನಿಮ್ಗೆ ನಮ್ಮ ಮೇಲೆ ಪ್ಯಾರ್ಗೆ ಆಗ್ಬಿಟ್ಟಿದೆ. ಅಯ್ಯ, ಬಹು ಪ್ಯಾರ್ಗೆ ಆಗ್ಬಿಟ್ಟೈತೆ. ನಮಗೂ ಅಷ್ಟೇ, ನಿಮ್ದು ಮೇಲೆ ನಮ್ದು ದಿಲ್ಲಿಗೆನೆ ಮಾಡಿಬಿಟ್ಟಿದೀವಿ. ಚೆನ್ನೆ ಚೆನ್ನೆ, ಈಗ ಬಳೆ ಹಾಕ್ತೀಯೋ ಇಲ್ವೋ ನೀನು? ಅರೆ ತಡ್ಕೋ ಚೆನ್ನಿ, ನಿಮ್ದಕ್ಕೆ ಹಾಕಿಸ್ಕೊಳ್ಳೋಕೆ ರೆಡಿ ಇರ್ಬೇಕು ಅಂದ್ರೆ ನಮ್ದಕ್ಕೆ ಹಾಕೋಕು ರೆಡಿ ಇದೀವಿ.
ನಾನು ನೋಡ್ತಾ ಇದೀನಿ, ಹಾಕ್ತೀನಿ ಹಾಕ್ತೀನಿ ನಿನ್ ಕೈಯಲ್ಲೇ ಹಿಡ್ಕೊಂಡಿದ್ಯಪ್ಪ. ಹಾಕೋ ಯಾವ ಅಯ್ಯ ದೂರ ನಿಂತ ಹಾಕೋದು ಹೆಂಗ ಹಾಕೋತೆ ಚಿನ್ನಿ, ಹತ್ರ ಬರ್ಬೇಕು ಚಿನ್ನಿ. ಹಾಕೋ ನೀಂತಾನೆ ಹತ್ರ ಬಂದು ಹಾಕಿ. ಬಂದೆ ಕೊಡು ನಿನ್ ಕೈನ. ಅದಿರದೇ ಕೋಳಿ ಸಾಬಂಗ್ ಅವೇ ಕೈ ಅದೆಲ್ಲ ರಪ್ಪನ್ ತೊಡಿತಾವನಲ್ಲಿ ಮೆತ್ತಿಗೆ ಕಲ ಮುಗ್ಗಿರ್ದು ಹಾಕ್ಬಿಟ್ಟಿಯೇ. ಚೆನ್ನೆ ನಾನು ಬಳೆ ತೋರ್ಸು ಅಂತ ನಿಮಗೆ ಸೌರು ಅನ್ನ ಚೆನ್ನೆ ಕೈ ಕೊಡು ಚೆನ್ನೆ. ಮೊದಲು ಬಳೆ ತೊಡಸ್ಬೇಕು ಅಂದ್ರೆ ಕೈಯ ಮುಟ್ಟಿ ತಟ್ಟಿ ಅದಕ್ಕೆ ಬಂದ್ಮೇಲೆ ತೊಡಸ್ಬೇಕು, ಇಲ್ಲಾಂದ್ರೆ ಬಳೆ ಹಾಕೋಕ್ಕಾಗುದಿಲ್ಲ ಚೆನ್ನೆ. ಏನ್ ಹೇಳ್ತಾ ಇದೀಯಾ? ಕೈ ಇಲ್ಲ ಹದ ಬರ್ಬೇಕಾ ಇಲ್ಲ ನಿನಗೆ ಇನ್ನೆಲ್ಲಾದ್ರೂ ಹದ ಬರ್ಬೇಕಾ? ಈ ಕೈಯ ನೋಡ್ತಾ ಇದ್ರೆ ಬಾಣತ್ತ ಅದನ್ನ ಹೋಗೋಣ ನಾನು ಹೇಳ್ತಿ ಅವಳಿಗೆ ಯಾಕೆ ಗೊತ್ತಾಗ ಚೆನ್ನೆ ಕೊಡು, ಹಾಕಿ ಬಿಡ್ತೀನಿ ಆದಂಗಾಲಿ. ಈಗ ವಿಷಯ ಗೊತ್ತಾಯ್ತು ನೀನ್ ಯಾಕೆ ಈ ಮಟ್ಟ ಬರ್ತಾ ಇದೀಯ ಅಂತ. ಏನಾಯ್ತು? ನೀನ್ ಹಾಕಿದ್ರೆ ತುಂಬಾ ನೋಯ್ತಲ್ಲ. ಚೆನ್ನೆ ನಮ್ ದುಡ್ಡು ಹಾಕಿ ಹಾಕಿ ತುಂಬಾ ಅಭ್ಯಾಸ ಇದೆ. ನೀವೇನು ಚಿಂತೆಗೆ ಮಾಡಬೇಡಿ, ಇದು ನಿಮ್ದು ಫಸ್ಟ್ ಟೈಮ್ ಅನ್ಸುತ್ತೆ ಹಾಕಿಸ್ಕೊಳ್ತಾ ಇರೋದು. ನೀವೇನು ಚಿಂತೆಗೆ ಮಾಡಬೇಡಿ, ಮೆತ್ತಿಗೆ ಹಾಕ್ಬಿಡ್ತೀನಿ. ಕೊಡು ಚೆನ್ನಿ ಕೊಡು. ಅಯ್ಯೋ ಸಾಬಿನ ಫಸ್ಟ್ ಸ್ಟ್ಯಾಂಡು ಅನ್ಕೊಂಡಿದ್ದೆ, ಇವನು ಸಿಕ್ಕಾಬಟ್ಟೆ ಹ್ಯಾಂಡ್ಗಳಾಗೋಗ್ಬಿಟ್ಟವ್ನೆ. ಎಕ್ಸ್ಪೀರಿಯನ್ಸ್ ಆಗೋಗ ಭಯ ಚೆನ್ನಿ. ಕೊಡು ಚೆನ್ನಿ. ಬೇಡ ತುಂಬಾ ನೋಯ್ತದೆ. ಒಂದ್ ಕೆಲ್ಸ ಮಾಡು, ನಿಂತಾವು ಬೇರೆ ಯಾವ್ದಾದ್ರು ಎಣ್ಣೆ ಇದ್ರೆ ಹಚ್ಚಿ ನೋಡು. ಎಣ್ಣೆ ಹಾ. ಹಚ್ಚಿ ಹಚ್ಚಂడి ಎಣ್ಣೆ ಐತೆ. ಎಣ್ಣೆ ಇದ್ರೆ ಹಾಕು, ಸಲೀಸ ಹೋದ್ರು ಹೋಗ್ಬೋದು. ಓಕೆ ಇದೇನ್ಲ ಇದು ಎಣ್ಣೆ ಬಾಟ್ಲಿನೇ ಹಿಂಗೈತಿ, ಎಲ್ಲ ಸೋರೋಗ್ಬಿಟ್ಟೈತೆ. ಇದು ಓಲ್ಡ್ ಇಸ್ ಗೋಲ್ಡ್ ಚೆನ್ನಿ, ನಮ್ ಶೆಟ್ಟಿ ಅಂಗಡಿ ತಂದಿರೋದು. ಎಷ್ಟು ಹಾಕಿಟ್ಟಿದ್ನಂತೆ ಎಷ್ಟು ಹಂಗೆ ಫ್ರೀ ಕೊಟ್ಬಿಟ್ನಾ. ಇಡೀ ಚೆನ್ನಿ ಕೈ ಕೊಡು. ಮೆತ್ತೆ ಅಯ್ಯೋ ಮೆತ್ತೆ. ಕೈ ಕೊಡು ಚೆನ್ನಿ. ಚೆನ್ನಿ ನೀನ್ ಯಾಕೋ ಸರಿ ಇಲ್ಲ, ಮೇಲ್ಮೇಲಕ್ಕೆ ಕೈ ತಗೋ ಹೋಯ್ತಾ ಇದೀಯಾ. ಅಲ್ಲೇ ಇರ್ಬೇಕು ಕೈ ನಿಂದು, ಮೇಲಕ್ ಬಂದ್ರೆ ಚೆನ್ನಾಗಿರಲ್ಲ. ಚೆನ್ನಿ ನಿಮ್ದು ಕೈಗೆ ನೋಡ್ತಾ ಇದ್ರೆ ಗೊತ್ತಾಯ್ತು ಗೊತ್ತಾಯ್ತು ಹೇಳ್ದಲ್ಲ. ನಾನು ಇನ್ನೊಬ್ಬ ಗಂಟೆಗೆ ಯಾಕೆ ಬರ್ತಾಳೆ. ಕೈ ಕೊಡು ಚೆನ್ನಿ, ಕೈ ಕೊಡು. ಎಷ್ಟು ಜನ ಮಾಡ್ಕೊಂಡಿದ್ದೀರಾ? ಅಯ್ಯೋ ಹೆಸರು ಒಬ್ರು ಬೇಕಾದವ್ರು ಅವರ ಕೈ ಅಪ್ಪ ಮೆತ್ತಗೆ. ಅಯ್ಯೋ ನಿಧಾನ. ಚೆನ್ನಿ ನಿನ್ನ ಕೈ ಈಗ ನೈಸಾಗಿ ಹೆಂಗ್ ಹಾಕ್ಬಿಟ್ಟೆ ನೋಡಿ ಚೆನ್ನಿ. ನೋಡಿದ್ರೆ ಗೊತ್ತಾಯ್ತೈತಪ್ಪ, ನುಗ್ಸಿ ನುಗ್ಸಿ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟೈತೆ ನಿನಗೆ ಅಂತ. ಆಯ್ತು ಚೆನ್ನಿ, ಬಾ ಚೆನ್ನಿ, ಆ ಕೈ ಕೊಡು ಚೆನ್ನಿ, ಅದಕ್ಕೂ ಹಾಕ್ಬಿಡ್ತೀನಿ. ನಿಧಾನಕ್ಕೆ ಹಾಕು, ತುಂಬಾ ನೋಯ್ತೈತೆ ಕಣೋ. ಚೆನ್ನಿ ಏನು ಮಾಡ್ಬೇಡಿ, ಕೊಡಿ ಕೈ ತಿಂತು. ಮೆತ್ತಗೆ. ಅಪ್ಪ ಅರೆ ಚೆನ್ನಿ ಏನು ಮೆತ್ತೆ ನಿನ್ನ ಮೈನ ಬಿಗಿಡಿಕೊಂಡ್ರೆ ನಾನು ಹೆಂಗ್ ಹಾಕೋದು? ಮೈನ ಸಡ್ಲೆ ಬಿಡ್ಬೇಕು ಚೆನ್ನಿ, ಸಡ್ಲೆ ಬಿಡಬೇಕು. ಆಗ ಕರೆಕ್ಟಾಗಿ ಹಾಕ್ಬಿಡ್ತೀನಿ ಕೈನ ಚೆನ್ನಿ, ಕೈನ. ಯಾಕೋ ನೀನ್ ಹೇಳ್ತಾರ ನೋಡಿದ್ರೆ ಬಳೆ ತೋರ್ಸೋಂಗ್ ಹೇಳ್ದಂಗೆ ಹೇಳ್ತಾ ಇಲ್ಲ. ಹೇಳ್ತಿದ್ದಾನಪ್ಪ ಏನೋ ಬೇರೆ ಏನೋ ನಾನು ಅಂತವನಲ್ಲ. ನಾ ಬಳೆ ಮಾತ್ರ ಹಾಕುದಕ್ಕಂದ್ ಬಾ ಚೆನ್ನಿ. ನಿಧಾನ. ನೋಯ್ತದೆ. ಚೆನ್ನೆ ಅಪ್ಪ ಚೆನ್ನೆ ನೋಯ್ತು. ನೋಯ್ತಾ? ಇಬ್ರು ಒಂದ್ ಸಾಂಗ್ ಆಡ್ಬಿಡುಮ್ಮ, ಎಲ್ಲ ಕಿತ್ಕೊಂಡ್ ಹೊಂಟೋಯ್ತಾರೆ ಈಗ. ಚೆನ್ನೆ ಮೊದ್ಲು ತುಂಬಾ ನೋಯ್ತಾ ಇತ್ತು, ಹಾ ಆಮೇಲೆ ಹಾ. ಹಾಕಿದ್ದು ಗೊತ್ತಾಗ್ಲಿಲ್ಲ, ಒಳಗ್ ಹೋಗಿದ್ದು ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಯ್ತಾ ನಮ್ದಕ್ಕೆ ಪೌರುಷ ಹೆಂಗೆ ಅಂತ. ನಿಮ್ದಕ್ಕೆ ಹಾಕಿದ್ಮೇಲೆ ಗೊತ್ತಾಗಿದ್ದು ನಿಮ್ದು ಪೌರುಷ ಹೆಂಗೆ ಅಂತ.
ಇನ್ನೇನು ಕೆಲಸ ನಂಗು ನಿಂಗು ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಡಾಂಗು ಡಿಂಗು ಅಯ್ಯೋ 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 ಮನೆಯಲ್ಲಿ ಮಾತ್ರ ಹಸಬೆಂಡು ಹೊರಗಡೆ ಕ್ಲೋಜ್ ಫ್ರೆಂಡು ಸಾಕು ಲವ್ವಿಂಗು ಮನ ಬಂದು ಕಳಿಸಿ ತಿಂದು ಪ್ರತಿದಿನ ಬೇಡ ಫ್ರೀಡಮ್ ವೀಕ್ಲಿ ಒನ್ಸು ಚುಮ್ ಚುಮ್ ಸೈಡ್ ಸೀಯಿಂಗು ಆಲ್ ನೈಟ್ ಲವಿಂಗು ಸೇವಿಸು ಗಾಳಿ ಫ್ರೆಶು ಈ ದಿನ ನಿನಗಿದೆ ಖುಷಿ ಖುಷಿಗೆ ಏನೇ ಕೇಳು ಕೋಟು ಕಿಸ್ಸು ಪ್ಲಸ್ಸಿಗೆ ಪ್ಲಸ್ಸು ಕುಕ್ಕುರು ಡಾರ್ಲಿಂಗ್ ಸಿದೋನು ಡಾರ್ಲಿಂಗ್ ಇನ್ನೇನು ಕೆಲಸ ನಂದು ನಿಂದು ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಡಾಂಗು ಡಿಂಗು 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 ಕಮಿಂಗ್ ಡಾರ್ಲಿಂಗ್ ಅಯ್ಯೋ ಅಯ್ಯೋ ಸಿಟ್ಟಿಂಗ್ ಡಾರ್ಲಿಂಗ್ ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಂಗೂ ನಿಂಗೂ ಸಿಂಗು ಸಾಂಗು ಸಿಂಗು ಡಿಂಗು ಡಾಂಗು ಡಿಂಗು ಅರೆರೆ ಸಾಕು ರೈನಿಂಗು ಮಳೆಯಲ್ಲಿ ಈಗ ಸಾಂಗು ಸ್ಪೀಡ್ ಡ್ಯಾನ್ಸಿಂಗು ಎದೆಯೊಳಗ ಜಂಪಿಂಗು ಅರರರ ಬಾಡಿ ಕಿಲ್ಲಿಂಗು ಲವ್ವಲ್ಲಿ ನೀನು ಕಿಂಗು ಲವ್ ಮೇಕಿಂಗು ನಿನಗೊಲಿದಿದ ಡಾರ್ಲಿಂಗು ಈ ದಿನ ನಮಗೆ ಫ್ರೀಡಮ್ ಲೋಕಕ್ಕೆ ಮಾರೋ ಢಮ್ ಢಮ್ ತಿಳಿಯದ ಹೃದಯವೇ ನಮ್ಮ ಕಿಂಗ್ಡಮ್ ಗಾಡ್ ಬ್ಲಸ್ ಪ್ಲಸ್ ಪ್ಲಸ್ ಕುಕ್ಕುರು ಸಿದೋನು ಡಾರ್ಲಿಂಗ್ ಇನ್ನೇನು ಕೆಲಸ ನಂದು ನಿಂದು ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಡಾಂಗು ಡಿಂಗು ಅಯ್ಯೋ ಸಿಟ್ಟಿಂಗು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಂಗೂ ನಿಂಗೂ ಸಿಂಗು ಸಾಂಗು ಸಿಂಗು ಡಿಂಗು ಡಾಂಗು ಡಿಂಗು ಆರು ಮುಗಿದು ಬಾಳ ಹೊತ್ತಾಯ್ತು ಕಲ್ಲ ಅಯ್ಯೋ ಆರು ಮುಗಿದು ಹೊತ್ತಾಯ್ತು ನಾನು ನೀನು ಇದೇನು ಮನಸ್ಸಾಗಲ್ಲ ಚೆನ್ನಿ ಒಂದು ಅರ್ಧ ಗಂಟೆ ಯಾಕ್ಲಾ ನನ್ನ ಬಾಳ ತನಕ ಕಳಿಸ್ಬೇಕು ಅಂತಿದ್ಯಾ ಸಾಮಾನು ಯಾರು ಎತ್ಕೊಂಡ್ಬಿಟ್ಟವ್ರೆ ಚೆನ್ನಿ ಯಾರು ಎತ್ಕೊಂಡ್ಬಿಟ್ಟವ್ರೆ ಅಪ್ಪಾಜಿ ಅಪ್ಪಾಜಿ ನೋಡಿದಿ ಅಪ್ಪಾಜಿ ಅಣ್ಣನ ಅರಮನೆಯ ಪರಿಸ್ಥಿತಿಯನ್ನು ನೂರಾರು ತಲ ಕಂಡರು ಕೂಡಿ ಬಾಳಿದ ಮನತನ ನಮ್ಮದು ಅಪ್ಪಾಜಿ ಮನತನ ನಮ್ಮದು ಹಣ ಹಾಕಿ ಹಾಕದಷ್ಟು ಇದ್ದರು ದುರಾಸ ಪಡದ ಜೀವನ ಮಾಡುತ್ತಿದ್ದ ಕುಟುಂಬ ನಮ್ಮದು ಅಪ್ಪಾಜಿ ಕುಟುಂಬ ಅಂತಹ ತುಂಬಿದ ಕುಟುಂಬ ಒಡೆಯಲು ಇಂದು ನಮ್ಮ ಮನೆಯಲ್ಲಿ ಒಂದು ವಿಷ ಜಂತು ಹುಟ್ಟಿ ಈ ಅಣ್ಣನ ಮನೆಯನ್ನು ಬೀದಿ ಪಾಲ್ ಮಾಡಿಬಿಟ್ಟ ಅಪ್ಪಾಜಿ ಬೀದಿ ಪಾಲ್
ನಿನ್ನ ಕಿರಿಯ ಮಗನಾದ ಸೂರ್ಯ ಸತ್ತು ಬಿದ್ದಿದ್ದ ನನ್ನ ಹೆಂಡತಿಯ ಶವ ಸಂಸ್ಕಾರಕ್ಕೂ ಅವಕಾಶ ಕೊಡದೆ ನಾನು ಬೇಕೆ ಬೇಕು ಎಂದ ಆಟ ಹಿಡಿದಪ್ಪ ಆದರೆ ನಾನು ಅಣ್ಣನಾರ ಮನೆ ಮಾನ ಮರ್ಯಾದೆ ಬೀದಿ ಪಾಲಾಗಬಾರದು ಎಂದು ಸಂಪೂರ್ಣ ಆಸ್ತಿಯನ್ನು ಅವನಿಗೆ ಬಿಟ್ಟು ಕೊಟ್ಟೆ ಅಪ್ಪಾಜಿ, ಬಿಟ್ಟು ಕೊಟ್ಟೆ. ಅಣ್ಣನಾರ ಮನೆ ಅಂದರೆ ಜೇನುಗೂಡಿದ್ದಂಗೆ. ಈ ಜೇನುಗೂಡಿಗೆ ಕಲ್ಯಾಣಿ ಬಿಡದಂತ ನೀನು ಕಾಪಾಡಬೇಕು ತಂದೆ, ಕಾಪಾಡಬೇಕು. ದೇವರಿಗೆ ದಾರಿ ತಪ್ಪಿಸುವ ಜಾಣನಿವನು. ಏನು ಏನ್ ಅವಮನಸರು ನನಗೆ ಅವ ಲೆಕ್ಕ. ಶಿವಣ್ಣ, ನನ್ನ ಸೇರಿದ ಕರಿಗಸಿಕೆ ನಿನ್ನ ಹೆಂಡತಿ ಸೌಂದರ್ಯ ಸೇರಿದಳು ಶಿವನ ಪಾದಕ್ಕೆ. ಏನು ನನ್ನ ಕುತಂತ್ರದ ಬಲೆಗೆ ಬೀಳುವ ನೀನು ಸೇರುವುದು ಜೈಲಿಗೆ. ರೂಪಾಯಿ ರಾಜನ ಮೇಲೆ ನಾಣ್ಯ ತೂರಿ ಅವಮಾನ ಮಾಡಿದ ಗಳಿಗೆಯಿಂದಲೇ ಮಗನೇ ನಿನಗೆ ಶನಿ ಕಾಟ ಶುರುವಾಯಿತು. ನನ್ನ ಆಸೆಗೆ ಸಮ್ಮತಿಸಿದ ನಿನ್ನ ಹೆಂಡತಿ ಸೌಂದರ್ಯನಿಗೆ ಸಾವಿನ ಚಟ್ಟ. ಮುಂದಿನ ಸನ್ನಿವೇಶದಲ್ಲಿ ಶಿವಣ್ಣ ನಿನಗೆ ಕಾಯಿಲೆನ ಪಟ್ಟ. ಬರಕ್ಕೆ ಹೇಳಿದ್ದಾರೆ. ಬಹುಶಃ ಸೂರ್ಯಮಾವನ ಜೊತೆ ನಾನು ಏನಾದರೂ ಮದುವೆ ಮಾಡಕ, ಹಾಗೇನಾದರೂ ಆದರೆ ನಿಜವಾಗ್ಲೂ ನನ್ನ ಸಂತೋಷ ಪಡೋಳು ಬೇರೆ ಯಾರೂ ಇಲ್ಲ. ಸೂರ್ಯಮಾವ, ನನ್ನ ಮನಸ್ಸಿನ ತುಂಬ ನೀವೇ ಇದ್ದೀರಾ. ಕನಸು ಕಾಣುವ ವಯಸ್ಸಿನಲ್ಲಿ ಕನಸು ಕಾಣುವುದು ತಪ್ಪೇನಿಲ್ಲ ಬಾಲೆ. ಯಾರನೇನೋ ನಿನ್ನ ಸಂಘಕ್ಕಾಗಿ ಬಯಸುತ್ತಿರುವ ಸುಂದರ. ನಾನು ಯಾರು ಅಂತ ನಿನಗೆ ಗೊತ್ತಾ? ನೋಡು, ನಾನು ಶಿವನ್ ಮಾವನ ಅಕ್ಕನ ಮಗಳು. ನಾನು ಆಕಾಶ, ನೀನು ನೆಲ. ನನ್ನ ಬಗ್ಗೆ ನೀನು ನನ್ನನ್ನು ಆಸೆ ಪಟ್ಟು ಸೇರ್ಬೇಡ. ಸ್ಮಶಾನ ಮಶಾಣ ಅಷ್ಟು ಸುಲಭವಾಗಿ ಆಕಾಶಕ್ಕೆ ಆಸೆ ಪಟ್ಟು ಸ್ಮಶಾನ ಸೇರುವ ಮುಟ್ಟಾಳಲ್ಲ ಕಡೆ. ಸಂಧಾನಕ್ಕೆ ಬಂದರೆ ಸ್ವರ್ಗ, ಶಬ್ದಕ್ಕೆ ನಿಂತರೆ ನರ್ಕ. ಯಾವ್ದು ಬೇಕು ನೀನೇ ಆಯ್ಕೆ ಮಾಡೇ ನನ್ ಚೆಲುವೆ. ಇಲ್ಲ ಅಂದ್ರೆ ನಿನ್ನ ಜೀವಂತವಾಗಿ ಸುಟ್ಟು ಬಿಟ್ಟೇನು. ಈ
ಗಜೇಂದ್ರನಿಗೆ ಬೆಂಕಿ. ನೀನು ಕಡ್ಡಿಗೀರಿದರೆ ಮಾತ್ರ ಬೆಂಕಿ, ಆದರೆ ಈ ಗಜೇಂದ್ರನ ದೇಹ ಸದಾ ಉರಿಯುತ್ತಿರುವ ಬೆಂಕಿ. ಈ ಗಜೇಂದ್ರನಿಗೆ ಎರಡೇ ತಿಳಿದಿರುವುದು, ಒಂದು ಸಿರಿವಂತರಿಗೆ ಸಮಾಧಿ ಕಟ್ಟುವುದು, ಮತ್ತೊಂದು ನಿನ್ನಂತ ಸುಂದರ ಯುವತಿಯರಿಗೆ ಸುಖ ನೀಡುವುದು. ಹತ್ರ ಬಂದು ಸುಖ ಪಡೋದಕ್ಕೆ ನಾನೇನು ಮೂರು ಬಿಟ್ಟು ಹೆಣ್ಣಲ್ಲ ಕಣ. ನೋಡು, ಈ ವಿಷಯ ಏನಾದ್ರೂ ನನ್ನ ಮಾವನಿಗೆ ಗೊತ್ತಾದ್ರೆ ಕೊರೋನ ಮಣ್ಣೆಟ್ಟಿಗೆಲ್ಲ ಮುಚ್ಕೊಂಡು ಹೋಗ್ತಾ ಇರೋ. ನನ್ನ ಬಣ್ಣದ ಜಿಂಕೆ, ನಾನು ಸಮುದ್ರ ಇದ್ದಾಗೆ ಆಳ ಹಗಲ ತಿಳಿಯದೆ ಆ ಶಿವಣ್ಣ ಜಿಗಿದರೆ ಅವನ ಸಂಬಂಧಿಕರಿಗೆ ಸಿಗುವುದು ಅವನ ಎಣ. ಕಿತ್ತೂರು ರಾಣಿ ಚೆನ್ನಮ್ಮನ ಕೈಯಲ್ಲಿ ಕಟ್ಟ ಹಿಡಿದು ನಿನ್ ಜೊತೆ ಹೋರಾಡ್ಬೇಕಾಗುತ್ತೆ. ಕಿತ್ತೂರಿ ರಾಣಿ ಚೆನ್ನಮ್ಮ ಹೆಣ್ಣು ಲಕ್ಷಣವಾಗಿ ಸೀರೆಯುಟ್ಟರೆ ಚೆನ್ನ ಚಿನ್ನ, ಅದನ್ನ ಬಿಟ್ಟು ಕೈಗೆ ಖಡ್ಗ ಯಾಕೆ ನನ್ನ ರನ್ನ? ನಾ ಕೊಟ್ಟರೆ ವರ, ಹೆತ್ತರೆ ಶಾಪ. ಕೋಪ ಬಂದರೆ ಎದುರಾಳಿಯ ಮನೆ ದೀಪ ಹಾರುವುದು. ಬಾರೆ ನನ್ನ ಬಣ್ಣದ ಜಿಂಕೆ, ಬಾರೆ ಬಾರೆ. ಪ್ರಾಣನ ಕಳ್ಕೊಬೇಡ. ನನ್ನ ಮಾವ ಅಂದ್ರೆ ಏನಂತ ತಿಳ್ಕೊಂಡಿದೀಯೋ? ನನ್ನ ಮಾವ ಸಜ್ಜನರಿಗೆ ಶಿವ, ದುರ್ಜನರಿಗೆ ಡಿಯಾಮ. ನಾನು ಅಷ್ಟೇ ಚಿನ್ನ, ಒಲಿದವರಿಗೆ ಗೆಳೆಯ. ನಿನ್ನಂತ ಸುಂದರ ಯುವತಿಯರ ತಂದೆಗೆ ಹಳಿಯ. ಈಗ ಸುರಿಸುವೆ ನಿನಗೆ ಬೆಂಕಿಯ ಮಳೆಯ. ಅರ್ಜುನ, ನನ್ನ ಆಸೆ ಈಡೇರುವ ಮುನ್ನ ಬಂದು ನೀನು ತಪ್ಪು ಮಾಡ್ರೆ ಮಗನೇ. ತಪ್ಪು ಅದು ಈ ಅರ್ಜುನನಿಂದ. ಅಣ್ಣನ ಅರಮನೆ ಅನ್ನವನ್ನುಂಡು ಬೆಳೆದಿರುವ ಈ ದೇಹ ಧರ್ಮ ಮಾಡುತ್ತೇವೆ ವಿನಃ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದಿಲ್ಲ ಕಣಲ್ಲಿ. ಆದ್ರೂ ಶ್ರುತಿ ಮೇಲೆ ಕೈ ಹಾಕಿ ನೀನ್ ತಪ್ಪು ಮಾಡಿದ್ಯಾ, ನಿನ್ನ ಜೀವದಾನ ಮಾಡ್ತೀನಿ, ಒಳ ಇಲ್ಲಿಂದ. ಹೋಗ್ತೀನಿ ಹೋಗ್ತೀನಿ. ಬಟ್ ನಿನ್ನೆದುರ ಇವಳ ಮಾನ ನಾನು ದೋಚದೆ ಇದ್ರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ. ಬಾರೆ. ಅಣ್ಣನ ಅರಮನೆಯ ಮಗಳನ್ನು ಕೆಣಕಿಲ್ದು ಅಲ್ದಾನೆ ನನ್ನ ಕಣ್ಣೆದುರಿಗೇನೆ ಕೈ ಹಿಡಿದು ಎಳೆಯ ಸೊಕ್ಕಿನ ಮಗನೇ. ಇದನ್ನು ತಿಳಿದು ಹೆಣ್ಣನ್ನು ಕಂಡರೆ ದೇವರೆಂದು ಪೂಜಿಸುವ ಈ ಅರ್ಜುನನ ಎದುರೇ ಹೆಣ್ಣಿನ ಮೇಲೆ ಕೈಯಾಗಿ ಕಿರಾಯ ತಗದಂತೆ ವರ್ತಿಸುವ ಸೊಕ್ಕಿನ ಮಗನೇ. ಬಿಟ್ಬಿಡು. ಈ ದುಷ್ಟ ಮೇಲೆ ಕೈ ಹಾಕ್ಬಾರ್ದು. ನಾಳೆ ಬಾಗ್ಲೇ ಬಿಟ್ಬಿಡು. ಹೋಗ್ತೀನಿ. ಗಜೇಂದ್ರ, ಇಂದು ಈ ನನ್ನ ಶ್ರುತಿ ನಿನಗೆ ಜೀವದಾನ ಮಾಡಿದಾಳೆ. ತೊಲಗ ಇಲ್ಲಿಂದ. ಹೋಗ್ತೀನಿ ಹೋಗ್ತೀನಿ. ಬಟ್ ಮುಂದೊಂದು ದಿನ ಒಳ್ಳೆ ಸಮಯ ನೋಡಿ ನಿನ್ನ ರಕ್ತನ ಈ ನೆರಕ್ಕೆ ಅರಿಸ್ತೇ ಇದ್ರೆ ನನ್ನ ಹೆಸರು ಗಜ, ಗಜೇಂದ್ರನೇ ಅಲ್ಲ. ಹಾಗಲ್ಲ ನಾಯಿ, ನಿನ್ನಂತವ್ರನ್ನ ತುಂಬಾ ನೋಡ್ಬಿಟ್ಟಿದ್ದೀನಿ. ಮಾಡೋದು ಸುಲಭ, ಆದ್ರೆ ಕಾರ್ಯರೂಪಕ್ಕೆ ತರೋದು ತುಂಬಾ ಕಷ್ಟ ಕಣೋ. ಹೌದು, ಆ ವಿಷಯ ಹಾಗಿರ್ಲಿ. ಅಪ್ಪನ ಸಾವು ಹೇಗಾಯ್ತು ಬಾಬಾ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಶ್ರುತಿ. ಯಾಕೆ ಯಾಕೆ ಹೀಗಿದ್ದೀರಾ? ತುಂಬಾ
ಬೇಜಾರಲ್ಲಿದ್ದೀರಾ ಅಂತ ಕಾಣಿಸ್ತಾ ಇದೆ. ಶ್ರುತಿ, ಸೂರ್ಯ ಆಸ್ತಿನಲ್ಲಿ ಪಾಲ್ ಕೇಳ್ದ, ಅಣ್ಣ ಆಸ್ತಿನ ಪಾಲ್ ಮಾಡೋದು ಬೇಡ ಅಂತ ಸಂಪೂರ್ಣ ಆಸ್ತಿಯನ್ನೆಲ್ಲ ಆ ಸೂರ್ಯನ ಹೆಸರಿಗೆ ಬರ್ಕೊಟ್ಟ. ಹಾಗೆ ನೀನು ಮದುವೆ ಆಗಮ್ಮ ಅಂತ ಹೇಳಿದಕ್ಕೆ ನಾನು ಮದುವೆ ಆಗಲ್ಲ ಅಂತ ಹೇಳ್ದೆ. ಅಯ್ಯೋ, ಹಾಗಾದ್ರೆ ಮತ್ತೆ ನನ್ನ ಗತಿ ಏನ್ ಮಾವ? ಚಿಂತಿಸ್ಬೇಡ ಶ್ರುತಿ, ನಾನು ಕೂಡ ಒಬ್ಬ ಅನಾಥ. ಎಲ್ಲೋ ಸಿಕ್ಕಿದ ನನ್ನನ್ನು ತಂದು ಇಲ್ಲಿ ಸಾಕಿದ್ದಾರೆ. ನೀನು ಒಪ್ಪಿಗೆ ಕೊಡೋದಾದ್ರೆ ನನ್ನ ಜೀವನಕ್ಕೆ ನೀನು ನಮ್ಮ ಬಾಳ ಸಂಗತಿಯನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಮಾವ, ನಿಮ್ಮನ್ನ ನಾನ್ ಸಂಗಾತಿಯನ್ನಾಗಿ ಮಾಡ್ಕೊಳ್ಳೋದಿಕ್ಕೆ ನಾನ್ 7 ಜನದಲ್ಲಿ ಪುಣ್ಯ ಮಾಡಿದ್ದೆ ಮಾವ. ಹೌದಾ ಶ್ರುತಿ? ಹೌದಾ ಮಾವ? ಮಧುವಾದ ನೀರು ನನ್ನ ಹಾಡಿ, ವಧುವಾದ ನೀನು ನನ್ನ ಬಾಳಿಗೆ. ಮಧುವಿಲ್ಲದೆ ಸುಮವಾಗದು, ಒಲವಿಲ್ಲದೆ ಜೊತೆಯಾಗದು. ವರವಾಗಲಿ ನನ್ನ
ಒಲವಿಲ್ಲದೆ ಜೊತೆಯಾಗದೆ ನನ್ನ ಪ್ರೀತಿಯ ಶಿವಣ್ಣ ತಿಳಿಸಿ ನನ್ನ ಮದುವೆಗೆ ಶಿವಣ್ಣನ ಸರಿಯಾದ ಸಮಯ ನೋಡಿ ಒಪ್ಪಿಸ್ತೀನಿ. ಬಾವ ನೀನ್ ಹೇಳ್ದಾಗ್ಲಿ ಆಗ್ಲಿ ಬಾವ, ತುಂಬಾ ಸಂತೋಷ. ಒಳ್ಳೆ ಸುದ್ದಿ. ಕಾಂಚನ, ಕಾಂಚನ, ಆ ಶಿವನಿಗೆ ಕಳ್ಳನ ಪಟ್ಟ ಕಟ್ಟಕ್ಕೆ ರೆಡಿ ಆಗಿದೆಯಾ? ನಾನಂತೂ ರೆಡಿ ಆಗಿದ್ದೀನಿ ರಾಜ. ಇಂದು ನಾನು ಬೀಸೋ ಬಲೆಗೆ ಬೀಳಲೇಬೇಕು. ನಿನ್ನಂತ ಬುದ್ಧಿವಂತ ಹೆಣ್ಣು ನಮ್ ಜೊತೆ ಇರುವಾಗ ನಮ್ ಎಲ್ಲಾ ಯೋಜನೆಗಳು ಫಲ ಕೊಟ್ಟು ಆದಷ್ಟು ಬೇಗ ಆ ಆಸ್ತಿನೆಲ್ಲ ದೋಚ್ಕೊಂಡು ಹೋಗ್ಬೇಕು. ಹೌದು, ಎಲ್ಲ ನಿಮ್ ದಯೆ. ನಿಮ್ಮ ಆಸೆ ಪೂರೈಸೋದು ನನ್ನ ಕರ್ತವ್ಯ ಅಲ್ವಾ? ಕಾಂಚನ, ಆದಷ್ಟು ಬೇಗ ಅವ್ರ ಸಂಪತ್ನೆಲ್ಲ ಲೂಟಿ ಮಾಡ್ಕೊಂಡು ನಾವಿಬ್ರು ರಾಜರಾಣಿಯಾಗಿ ಮೆರೀತಾ ಪ್ರಣಯ ಪಕ್ಷಿಗಳಾಗಿ ಹಾರಾಡೋಣ. ಏನಂತೀಯ? ನಿಮ್ಗಿಷ್ಟನೇ ನನ್ನಿಷ್ಟ.
ಕಾಂಚನ, ಸೂರ್ಯ ಬರ್ತಾ ಇದ್ದಾನೆ. ಹೌದು ಸೂರ್ಯ, ಸಮಯ ಅಂದ್ರೆ ಏ ರಾಜ, ರಾಜ ಅಂದ್ರೆ ಈ ರಾಜ. ಏನ್ ನನ್ ಬರೆಯ ವಿಷಯ ವಿಜಯ ರಾಜ, ಕಾಂಚನನ್ನ ಮದುವೆ ಆಗಲು ನನ್ನ ಮನಸ್ಸು ಹೋಗ್ಲಿ, ಅದಕ್ಕೊಂದು ಒಳ್ಳೆ ದಿನ ಗೊತ್ತು ಮಾಡೋಣ. ಅಲ್ಲಿವರೆಗೆ ಸಾಯಿತವ್ರೆ ನನ್ಗಿಲ್ಲ ರಾಜ. ಸೂರ್ಯ, ಅದಕ್ಕೋಸ್ಕರ ಹೂನಾರ ಮತ್ತೆ ತಾಳಿ ಬೇಕಲ್ಲ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದೀನಿ ರಾಜ. ಲೇ ಛತ್ರಿ, ಸೂರ್ಯ, ಆರಾಮ. ಸೂರ್ಯ, ಇದೇನಪ್ಪ ನನಗೆ ತಿಳಿಸ್ತದೆ, ಮದುವೆ ಆಗ್ಬಿಟ್ಟಲ್ಲಪ್ಪ. ನಾನು ನಿಜಾಯಿಸಿ ರಾಜ ಇದ್ದಾರಲ್ಲ, ನನಗೆ ಅಷ್ಟು ಸಾಕು. ನಿನಗೆ ಯಾಕೆ ತಿಳಿಸ್ಬೇಕು? ಹೌದಪ್ಪ, ಹೌದು. ನನಗೆ ಯಾಕಪ್ಪ ತಿಳಿಸಬೇಕು? ನನಗೆ ಯಾಕೆ ತಿಳಿಸಬೇಕು? ತಾಯಿ ನನ್ನ ತಪ್ಪನ್ನು ಮಗುವೆಂದು ತುತ್ತು ಮಾಡಿ ಉಣ್ಣಿಸಿದಕ್ಕೆ ನನಗೆ ಯಾಕಪ್ಪ ತಿಳಿಸಬೇಕು? ನನಗೆ ಯಾಕಪ್ಪ ತಿಳಿಸಬೇಕು? ನೀನು ಆಡಿ ಬಂದಾಗ ನಾನು ತೊಳೆದು ಜೋಪಾನ ಮಾಡಿದಕ್ಕೆ ನನಗೆ ಯಾಕಪ್ಪ ತಿಳಿಸಬೇಕು? ನಿಲ್ಸು, ಇದು ಮದುವೆ ಮನೆ, ಮಸಾಲ ಅಲ್ಲ. ನಾಳೆಗೆ ಬಿಗಿರು ಮಕ್ಕಳು ಒಡ ಹೊಟ್ಟೆವನಿಗಿಂತ ನೆನಪಂಗೆ ಬಂದ ಈ ಬಿಗಾರಿ ಹೆಚ್ಚಾಗ್ಬೇಕು ನಿನಗೆ. ಹೌದು ಕಣೋ, ನನಗೆ ನಾನು ಗೆಳೆಯನೇ ಹೆಚ್ಚು. ಅದನ್ನ ಕೇಳಕ್ಕೆ ನೀನ್ ಯಾರು? ನಾನು ಯಾರು ಅಲ್ಲಪ್ಪ, ನಾನು ಯಾರು ಅಲ್ಲ. ಆದ್ರೆ ಜೊತೆಗೆ ಬೆಳೆದವನು. ಈ ಮನೆಯನ್ನು ಒಡೆಯಲು ಬಂದಿರುವ ಈ ದುಷ್ಟರ ಸಂವಾದವನ್ನು ಇವತ್ತಿಗೆ ಬಿಟ್ಬಿಡಲು ಏನೋ ಮಾಡ್ತೀಯ? ಅಣ್ಣನ ಅರಮನೆಯ ಗೌರವವನ್ನು ಕಾಪಾಡಲು ನಾನೇ ಈ ಕಾಲಿನಿಂದ ಇವರನ್ನು ಒದ್ದು ಈ ಮನೆಯಿಂದ ಹೊರಗೋಡಿಸ್ಬೇಕಾಯ್ತು. ಒಟ್ಟ ನನ್ನ ಗೆಳೆಯನ್ನ ತಾಕತ್ತಿದೆ, ಒಟ್ಟ ನನ್ನ ಗೆಳೆಯನ್ನ. ನನ್ನ ತಾಕತ್ತಿನ ಬಗ್ಗೆ ಮಾತಾಡ್ತೀಯೇನೋ? ಈ ಕಟಕನ ಮಾತಿನಿಂದ ಹುಚ್ಚನಾಗಿರೋ ನಿನಗೆ ಒಂದು ನೆಲ ಬರೋದೇ ಬುದ್ಧಿ ಬರುತ್ತೆ. ಬೇಡಪ್ಪ, ಬೇಡ. ನನ್ನ ವಿಷಯಕ್ಕೆ ನೀನು ಹೇಗಪ್ಪ ಸಿಟ್ಟು ಮಾಡ್ಕೊಳ್ತೀಯ? ಎಲ್ಲ ನನ್ನೊಡ ಬರಪ್ಪ, ನನ್ನೊಡ ಬರ. ಸೂರ್ಯ, ನನ್ನಿಂದ ನೀವೇ ಗೊತ್ತಾಗ್ತೀರಾ? ಮೊದಲೇ ನಾನು ಭಿಕಾರಿ, ನಾನಿನ್ನು ಬರ್ತೀನಿ ಗೆಳೆಯ. ನಿಲ್ಲ ರಾಜ, ನೀನು ಭಿಕಾರಿ ಅಲ್ಲ, ನಾನು ಕೋಟಿ ಆಸ್ತಿಗೂ ಒಡೆಯ. ನೀನು ನನ್ನ ಗೆಳತನ ಮೇಲೆ ವಿಶ್ವಾಸ ಇದೆ, ನೀನು ಇಲ್ಲೇ ಇರ್ಬೇಕು ರಾಜ. ಸೂರ್ಯ, ನೀನು ಗೆಳತನ ಮೇಲೆ ವಿಶ್ವಾಸ ಇಟ್ಟು ನಾನು ಇಲ್ಲೇ ಇರ್ತೇನೆ. ಒಂದು ಕಾಲದಲ್ಲಿ 1 ರೂಪಾಯಿಗಿರುವ ಬೆಲೆ ನನಗಿರ್ಲಿಲ್ಲ. ನಾನು ಕೋಟ್ಯಾಧೀಶ್ವರ ಗೆಳೆಯ, ಸೂರ್ಯನ ಗೆಳೆಯ ನಾನು. ಸೂರ್ಯ, ನಮ್ಮಿಬ್ಬರ ಪ್ರೀತಿಯ ಸವಿ ನೆನಪಿಗಾಗಿ
ನೀನು ಕೊಟ್ಟಿದ್ದ ಆ ಸರ ಕಾಣ್ತಾ ಇಲ್ಲ. ಅದು ನಮ್ಮಿಬ್ಬರ ಮೊದಲ ಪ್ರೇಮದ ಕಾಣಿಕೆ. ಎಲ್ಲ ಕಡೆ ಸರಿಯಾಗಿ ಹುಡುಕ್ತೆ ತಾನೆ. ನೋಡ್ದೆ ಸರಿಯಾ, ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ ಪೊಲೀಸ್ ಫೋನ್ ಮಾಡಿದೀನಿ. ಇನ್ನೇನ್ ಬರ್ಬೋದು. ನಿಮ್ಗೆ ಯಾರ ಮೇಲೆ ಅನುಮಾನ? ತುಂಬಾ ಜನ ಇದ್ದಾರೆ, ಅದನ್ನ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಎದುರು ಬೇಡ ಕಾಂಚನ, ಧೈರ್ಯದಿಂದ ಹೇಳು. ಬಂದಿರೋನು ಸಾಮಾನ್ಯನಲ್ಲ, ಸರ್ದಾರ. ಈ ರಘು ಇದ್ದ ಕಡೆ ಕಳ್ಳರು ಇರಬಾರ್ದು. ಸರ್, ಅದು ಯಾರು ಅಂದ್ರೆ ಅದು ಧೈರ್ಯದಿಂದ ಹೇಳು ಕಾಂಚನ. ನನಗೆ ಯಾಕೋ ಈ ಶಿವಣ್ಣನ ಮೇಲೆ ಅನುಮಾನ ಅನಿಸ್ತಾ ಇದೆ ಸರ್. ಸರಿ ಬೇಡ, ಮುಂದಿನ ನಾನು ನೋಡ್ಕೊಳ್ತೇನೆ. ಅರೆಸ್ಟ್. ಇಲ್ಲ ಸರ್, ಇಲ್ಲ, ನಾನೇನು ಕಳ್ತನ ಮಾಡಿಲ್ಲ ಸರ್, ನಾನು ಕಳ್ತನ ಮಾಡಿಲ್ಲ. ಕಳ್ಳರ ಕೈಯಿಂದ ಕಾಪಾಡಿದತ್ತಿಗೆ ಕಳ್ಳರ ಕೈಯಿಂದ ಕಾಪಾಡಿದತ್ತಿಗೆ ನನಗೆ ಕಳ್ಳರ ಪಟ್ಟವ ಕೊಟ್ಟು ಬಿಟ್ಟೆ. ಬೇಡ ತಾಯಿ, ಬೇಡ. ಸೂರ್ಯ, ಸೂರ್ಯ, ನೀನಾದ್ರೂ ಹೇಳಪ್ಪ, ನನ್ನ ಕಳ್ಳನಲ್ಲ ಎಂದು ಹೇಳಪ್ಪ. ಓ, ನೀನೇನ್ ಧರ್ಮರಾಯನು ಅನ್ಸೋದು ಕೊಡಿ. ರಘು, ಇವನ್ನ ಎತ್ಕೊಂಡೋಗಿ ಒದ್ದು ಬಾಯಿ ಬಿಡ್ಸಾಯಿ ನನ್ನ ಮಗನ್ನ. ಸೂರ್ಯ, ಬಾಯಿ ಬಿಡಿಸೋ ಮಾರ್ಗ ನನಗೆ ಚೆನ್ನಾಗಿ ಗೊತ್ತು. ಲಾಟಿ ಲಾಟಿ ರುಚಿ ತೋರಿಸಿದ್ರೆ ತಾನಾಗೆ ಬಾಯಿ ಬಿಡ್ತಾನೆ. ಸಾಹೇಬ್ರೆ, ಸರ ಇಲ್ಲೇ ಇರ್ಬೋದು, ಅದನ್ನ ನಾನು ಹುಡುಕಿಕೊಡ್ತೀನಿ ಸಾಹೇಬ್ರೆ. ನೀನು ಹುಡುಕಿ ಕೊಡೋವರೆಗೂ ನಾನು ಇಲ್ಲಿ ಸಂಬಂಧ ಬೆಳ್ಸಕ್ ಬಂದಿಲ್ಲ. ಹೋಗ್ಬಂಟೆ ಏನ್ ಪುರಾಣ ಕೇಳ್ತಿದ್ಯಾ? ಶ್ರುತಿ, ಶ್ರುತಿನ ಯಾವನಿಗೆ ಗೊತ್ತು? ಯಾವ ಅಕ್ಕನೂ ಇಲ್ಲ, ಯಾವ ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ. ತೊಲಗೆ ಮನೆಯಿಂದ ಆಚೆ. ಈಗ ಇದ್ಕಿದ್ದಾಗೆ ತೊಲಗೋದ್ರೆ ನಾನು ಎಲ್ಗಂತ ಹೋಗ್ಲಿ? ನನಗೆ ಯಾರು ಇಲ್ಲ ಮಾವ. ತೊಲಗೋದು ಅದು ನನಗ್ ಬೇಕಿಲ್ಲ. ನೀನ್ ಹತ್ತು ಕರೆದ್ರೆ ಹೃದಯ ಕರಗುತ್ತೆ ಅಂತ ತಿಳ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಕಣ. ಮನೆಯಿಂದ ಆಚೆ. ಆಚನ ರೆಡಿಯಾ? ಮನೆಗೆ ಹೋಗು. ಬನ್ನಿ ಹೋಗೋಣ.
ಶ್ರುತಿ ಹೇಳಬೇಡ. ಪ್ರಪಂಚ ತುಂಬಾ ವಿಶಾಲವಾಗಿದೆ. ಈ ಮೈನಲ್ಲಿ ದುಡಿಯೋಕೆ ಶಕ್ತಿ ಇದೆ. ಎಲ್ಲಿಯಾದ್ರೂ ಹೋಗಿ ಬದುಕೋಣ. ಲೇ ಸೂರ್ಯ, ಬಣ್ಣದ ಮಾತಿಗೆ ಮರಳಾಗಿ ನಮ್ಮನ್ನೆಲ್ಲ ಕೇವಲವಾಗಿ ಇನ್ನು ನೋಡ್ಬಿಟ್ಟು ಹೋದೆ ಅಲ್ವಾ? ಮುಂದೊಂದು ದಿನ ಪಶ್ಚಾತ್ತಾಪವನ್ನು ನೀನು ಪಟ್ಟೆ ಪಡ್ತೀಯ ಕಣೋ. ಸೂರ್ಯ, ಕಾಂಚನ ಇವತ್ತು ನನ್ನ ಅಣ್ಣನಿಗೆ ಕಳ್ಳನ ಪಟ್ಟ ಕಟ್ಟಿದೆ ಅಂತ ಮರಿಬೇಡ ಎಣ್ಣೆ. ನಿಮ್ಮಿಬ್ಬರಿಗೂ ಬುದ್ಧಿ ಕಲ್ಸೋದಕ್ಕೆ ಮುಂದೊಂದಿನ ನಾನು ಮತ್ತೆ ಬಂದೇ ಬರ್ತೀನಿ. ನಡೆಸುತ್ತಿ ಹೋಗೋಣ. ಸಮಯ ಯಾರ ಕೈಯಲ್ಲೂ ಇಲ್ಲ. ಸಮಯದ ಹಿಂದೆ ಹೋದವನು ಗೆಲ್ಲುತ್ತಾನೆ, ನಿಲ್ಲುವವನು ಸೋಲುವುದರ ಜೊತೆಗೆ ಸಾಯುತ್ತಾನೆ. ಅರ್ಜುನ, ಅಂದು ಕೇವಲ ಒಂದು ಹೆಣ್ಣಿನ ಮುಂದೆ ಈ ಗಜೇಂದ್ರನನ್ನು ಬೇಟೆಯಾಡ್ದಲ್ಲ ಮಗನೇ. ಹೆಂಡು ಜೈಲಿನಲ್ಲಿರುವ ಶಿವಣ್ಣನ ಜೊತೆ ನಾನಾಡುವೆ ಭರ್ಜರಿ ಬೇಟೆ. ಹುಡುಗು ಸಿಡಿಲುಗಳ ಹಾರ್ಬಟಕ್ಕೆ ಕಾರ್ಮೋಡಗಳು ಕರಗಿ ನೀರಾಗಿ ಗಿರಿಖಂಡಗಳಲ್ಲಿ ದಿಕ್ಕು ತಪ್ಪಿ ಹರಿಯುವಂತೆ ಏ ಗಜೇಂದ್ರನ ಹಾರ್ಭಟಕ್ಕೆ ಆ ಶಿವಣ್ಣ ತತ್ತರಿಸಿ ಹೋಗದಿದ್ದರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ. ಗಜೇಂದ್ರ, ಆ ರಾಜು ಜೊತೆ ಸೇರಿ ನನ್ನ ತಂಗಿನ ಬೆಂಗಳೂರಲ್ಲಿ ಕೊಂದು ಇವ್ರು ಬಂದು ತಲೆ ಮರ್ಸ್ಕೊಂಡಿದ್ಯೇನೋ. ನಿಮ್ಮಿಬ್ಬರನ್ನ ಬೇಟೆ ಆಡಲೆಂದು ನಾನಾ ತರ ವ್ಯಾಪಾರ ಮಾಡ್ಕೊಂಡು ಇವ್ರಲ್ಲಿ ಬಂದು ಸೆಟ್ಲ್ ಆಗಿದ್ದೀನಿ ಕಣ್ಣು. ನಿಮ್ಮಿಬ್ಬರನ್ನ ನನ್ನ ತಂಗಿ ಓದ್ಜಾಕ್ಕೆ ಕಳಿಸ್ತಿಲ್ಲ ಅಂದ್ರೆ ನನ್ನ ಹೆಸರು ಕಾಸಿ ಮೇಲೆ ಕಣು. ಅರೆ ಉಪ್ಪಿನಕಾಯಿ ಬನ್ರಿ, ಯಾರು ಬೇಕ್ರಿ ಉಪ್ಪಿನಕಾಯಿ? ಎಣ್ಣೆ ಹೊಡೆಯೋರ್ಗು ಉಪ್ಪಿನಕಾಯಿ, ಊಟ ಮಾಡೋರ್ಗು ಉಪ್ಪಿನಕಾಯಿ, ವಾಟ್ಗೆಟಿ ಅಂತದಾಗ ತಿನ್ನೋಕ್ ಉಪ್ಪಿನಕಾಯಿ. ಬನ್ರಿ, ತಾಜಾ ಉಪ್ಪಿನಕಾಯಿ, ಬನ್ನಿ. ಏನ್ ಸಾಬಣ್ಣ, ಅವಾಗ ನೋಡಿದ್ರೆ ಟೊಮೊಟೊ, ಆಮೇಲೆ ನೋಡಿದ್ರೆ ಬಳೆ, ಈಗೇನು ಡಬ್ಬ ನಡ್ಸ್ಕೊಂಡ್ ನಿಂತಿದ್ಯಾ? ಅಯ್ಯೋ, ಏನ್ ಮಾಡೋದು ಚೆನ್ನಿ, ಹಾ ನಮ್ದು ಈ ಜೀವ ಇರೋದ್ರೊಳಗೆ ಎಲ್ಲಾ ತರದ್ದು ವ್ಯಾಪಾರ ಮಾಡ್ಬೇಕು ಅಂತ ನಮ್ದು ಮನಸ್ಸಿಗೆ ಬಂದ್ಬಿಟ್ಟೈತೆ. ಅದಕ್ಕೆ ವ್ಯಾಪಾರದಾಗೆ ಪದೇ ಚೇಂಜ್ ಮಾಡ್ತೀವಿ. ಅದ್ ಸರಿ, ನಿಮ್ ಊರ್ ಯಾವ್ದು? ನೀನ್ ಎಲ್ಲಿರ್ತೀಯ? ನಮ್ಮೂರು ಹುಬ್ಬಳ್ಳಿ ಹತ್ರ ಹೆಬ್ಬಳ್ಳಿ ಅಂತ. ಆದ್ರೆ ನಾನು ಈ ಊರಿಗೆ ಬಂದು ವ್ಯಾಪಾರ ಮಾಡ್ಕೊಂಡು ಮೊನ್ನೆ ಗೃಹ ಪ್ರವೇಶ ಆಯ್ತಲ್ಲಿ ನಮ್ಮ ಚಂದ್ರಸ್ನವ್ರದ್ದು, ಅವ್ರಿಗೂ ಗರ್ಭಕ್ಕೆ ಬಾಡಿಗೆಗೆ ಇದ್ದೀವಿ. ನಿಮ್ದು ಯಾವ ಊರು ಅಂದ್ರೆ? ಹುಬ್ಬಳ್ಳಿ ಅಲ್ಲ, ಹೆಬ್ಬಳ್ಳಿ. ತಬ್ಕೊಂಡೆ ಹಿಂಗ ಆಗೋಗಿದ್ಯಾ? ಹೌದು ಚೆನ್ನಿ, ಹೌದು. ಅದೇನೋ ಅರ್ಕು ಮುರ್ಕು ಅಂದಲ್ಲ, ಹಂಗಂದ್ರೇನು? ಒಂದು ಅರ್ಥ ಐತಲ್ಲಪ್ಪ. ಅರ್ಥ ಆಗ್ತಿಲ್ವಾ ಚೆನ್ನಿ? ಅರ್ಕು ಅಂದ್ರೆ ಮನೆ ಅಂತ. ಮನೆ ಚೆನ್ನಿ, ಮನೆ. ಅದೇನೋ ಅರ್ಕು ಅಂದೆ. ಅರ್ಕು ಅಂದ್ರೆ ಗರ್ಕು ಅಂತ ಚೆನ್ನಿ, ಮನೆ ಅಂತ ಇರ್ತಾವ ನಮ್ದು ಭಾಷೆಗೆ. ಅಯ್ಯೋ, ಏನೋ ಸರಿ ಬಿಡಪ್ಪ. ಅದೇನೋ ಉಪ್ಪಿನಕಾಯಿ ಅಂತಂದಲ್ಲ, ಒಂಚೂರು ಕೊಡು ನೋಡಮ್ಮ ಹೆಂಗೈತಿ ನಿಂದು ಅಂತ. ಅರೆ ಚೆನ್ನಿ,
ನಮ್ ದುಃಖ ಒಂದ್ಸಾರಿ ನೀವು ತಿಂದ್ಬಿಡ್ತು ಅಂದ್ರೆ ಬಹಳ ರುಚಿಗೆ ಇದೆ, ಮತ್ತೆ ಬೇಕು ಬೇಕು ಅಂತೀರಿ. ಉಪ್ಪಿನಕಾಯಿ ಬಿಚ್ ತೋರ್ಸು. ಉಪ್ಪಿನಕಾಯಿ ಲೋ ಇನ್ನೂ ಡಬ್ಬನೇ ತೆಗ್ದಿಲ್ಲ, ಆಗ್ಲೇ ಎಲ್ಲ ಸೋತಾಯ್ತಲ್ಲ ನೀನು. ಮಾಡುದು ಆಗ್ಲೇ ತಿಂದಿಬೇಕಂತ ನೀನೊಂದು ತಿನ್ನು ಮಾಡಿ ನಿನಗ್ ಕೊಡೋದು. ಮುಸುಳ ತೆಗಿತಾ ಇದ್ದಂಗೆ ನಿಂದು ಗಮ್ಮನ್ ಸೆಂಟು ಹಂಗೆ ಗಮ್ಮತ್ತ ಆಯ್ತದ. ನಿನಗಲ್ಲ ಕಡೆ ಇದು ನನ್ನ ಉಪ್ಪಿನಕಾಯ ರವಿ. ಚೆನ್ನಿ ಹೆಂಗ ಅನಿಸ್ತಿತ್ತು ಚೆನ್ನಿ? ನನಗ್ ಬತ್ತಾಯ್ತೋ ಇಲ್ವೋ ನೀರು ಗೊತ್ತಿಲ್ಲ, ಅಲ್ಲಿ ಕುಂತಿರೋರ್ಗ್ ಮಾತ್ರ ಚೆನ್ನಾಗೆ ಬತ್ತೈತೆ. ತುಂಬಾ ಚೆನ್ನಾಗಿದೆ ಸಾಬಿ, ಇಂಥ ಉಪ್ಪಿನಕಾಯಿನ ಜೀವನದಲ್ಲೇ ತಿಂದಿರಲಿಲ್ಲ. ಏನಾಗಿದ್ಯಾ ಚೆನ್ನಿ? ಏನಾಗಿದ್ಯಾ? ಏನ್ ಹಾಕಿದಿ ಅಂತ 3 ದುಕ್ಕು ಹಾಗೆ ಮಾಡಿದೀನಿ. ಇದ್ಯಾಕೆ 3 ದುಕ್ಕು ಮಾಡಿದೀವಿ ಅಂದ್ರೆ ವಾಂತಿಗೆ ಮಾಡ್ತಾ ಇದ್ದೀರಿ? ತಿನ್ನಕ್ಕೂ ಮುಂಚೆ ಅಲ್ಲಾಡಿಸಿದೀನಿ ನಾನು ಅಂತ ವಾಂತಿ ಮಾಡಲ್ಲ ನಾನು. ಏನ್ಯಾವ್ದು ಮೂರು? ಅರೆ ಚೆನ್ನಿ, ನಿಮ್ದು ಯಾಕೆ ತಪ್ಪಿಗೆ ತಿಳ್ಕೊತೀರಿ? 3 ಅಂದ್ರೆ 3 ತರದ್ದು ಪದಾರ್ಥ ಹಾಕಿ ಮಾಡಿದೀನಿ ಅಂತ ಹೇಳುದು. ನೀನ್ ಎಲ್ಲಿಗೆ ಹೋಗ್ಬಿಡ್ತೀಯ ಚೆನ್ನಿ ಮಾತಾಡ್ತಿದ್ರ? ಅದನ್ನ ಅನ್ಯಾಯವಾಗೋದು ಉಪ್ಪಿನಕಾಯಿ. ಹೋಗ್ಲಿ ಇನ್ನೊಂದು ತಿನ್ನು. ಬೇಡ ಬಿಡಪ್ಪ, ತಿನ್ನು. ಬೇಡ ಇನ್ನು ಅದನ್ನ ನೆನ್ಸ್ಕೊಂಡ್ ಬಂದು ಇದು ತಿನ್ನಕ್ಕಾಗಲ್ಲ ಬಿಡು ನನಗೆ. ಆಯ್ತು ಓದಿ ಬಿಡು. ತುಂಬಾ ಚೆನ್ನಾಗೈತೆ. ರೇಟ್ ಏನು? ರೇಟು ಉಪ್ಪಿನಕಾಯ್ದು ಚೆನ್ನಿ ವಾ ಚೆನ್ನಿ ವಾ ಹೇಳು. ನಿಮ್ದುಕ್ಕೆ ಹಾ. ರೊಕ್ಕಗೆ ಬೇಡ, ಫ್ರೀಗೆ ಕೊಡ್ತಾವು. ಏನ್ ಫ್ರೀಯಾಗಿ? ಹಾ ನಿನಗೆ ಫ್ರೀಗೆ. ಸರಿ, ಉಪ್ಪಿನಕಾಯಿ ಬದ್ಲಾಗ ನಾನು ನಿನ್ಗೆ ಏನ್ ಕೊಡ್ಬೇಕಲ್ಲ, ದುಡ್ಡಿನ ಬದ್ಲಾಗ ನಿನ್ಗೆ ಏನ್ ಕೊಡ್ಬೇಕು? ಏನು ಬೇಡ, ಹ್ಮ್ ಏನು ಬೇಡ, ಏನು ಬೇಡ. ಒಂದೇ ಒಂದ್ ಮುತ್ತು ಹಂಗೆ ಒಂದು ನನ್ನ ಗಟ್ಟಿ ಅನ್ಕೊಂಡೆ ನೀನ್ ತಬ್ಬಳ್ಳಿ ಅಂದಾಗ ಯಾಕಿನ್ನು ತಪ್ಪು ಅಂತ ಕೇಳಿಲ್ಲ ಅಲ್ಲ. ನಾನು ಮೊದಲೇ ಎಚ್ಚರಿಕೆ ಕೊಟ್ಟಿರ್ತೀನಿ ಚೆನ್ನಿ, ಕೇಳ್ಕಲಿ ಅಂತ. ತಪ್ಕೊಳ್ಳೇಬೇಕಾ? ಚೆನ್ನಿ ಚೆನ್ನಿ ಹಾ. ನಮ್ದುಕ್ಕೆ ಹಾ. ನಿಮ್ದು ಮೇಲೆ ಹಾ. ಪ್ರೀತಿಗೆ ಬಂದ್ಬಿಟ್ಟೆ. ನಿಮ್ದು ಮೇಲೆ ಪ್ರೀತಿಗೆ ಬಂತಾವಿಂದ ನಮ್ಗೆ ನಿದ್ದೆಗೆ ಬರ್ತಾ ಇಲ್ಲ, ಊಟಕ್ಕೆ ಸೇರ್ತಾ ಇಲ್ಲ, ಬೆಳಿಗ್ಗೆ ಎದ್ದು ಹೋದ್ರೆ ಅದು ಬರ್ತಾ ಇಲ್ಲ ಚೆನ್ನಿ. ಏನ್ ಮಾಡೋದು? ನಿನ್ನ ನೆನೆಸ್ಕೊಂಡು ಇವಳು ಸಾವಸವ ಬೇಡ ಅಂತ ಕಾಂಬ್ಳಿ ಹೊತ್ತ ಮನಿ ಕತ್ತಿರಿ ಕಂಡ್ರಿ. ಈ ಕಳ್ಳಿ ಕಾಂಬ್ಳಿ ಒಳಗೂ ಬಂದು ಚಿಕ್ಕಗುಳಿ ಆಡ್ತಂಗೆ ಮುತ್ ಕೊಟ್ಟಂಗೆ ಇನ್ನು ಏನೋ ಮಾಡ್ದಂಗ್ ಮಾಡ್ತಾಳಕಲ್ಲ. ಅನ್ಕೊಂಡೆ ಕಲ, ಊಟ ಸೇರ್ತಾ ಇಲ್ಲ ಅಂದೇ ಸರಿ, ಇದು ಬರ್ತಾ ಇಲ್ಲ ಅಂದೇ ಸರಿ, ಬೆಳಿಗ್ಗೆ ಇದಕ್ಕೂ ಹೋಗಕ್ ಆಯ್ತು. ಅಯ್ಯೋ ನೀನ್ ನೆನ್ಸ್ಕ ಒಳಗೆ ಫೆವಿಕಲ್ ಆದಂಗ ಆಗ್ಬಿಟ್ಟದ ಚೆನ್ನಿ, ಫೆವಿಕಲ್ ಆದಂಗ ಆಗ್ಬಿಟ್ಟದ. ನಿನ್ನಂತ ಪ್ರೇಮಿನೆಲ್ಲ ಎಲ್ಲೂ ನೋಡಿಲ್ಲ ಬಿಡ. ನಾನೊಂಥರ ಫೆವಿಕಲ್ ಪ್ರೇಮಿ ಚೆನ್ನಿ, ಫೆವಿಕಲ್ ಪ್ರೇಮಿ. ಯಾವ್ದಕ್ಕೂ ದೂರನೇ ಇರು. ನನಗೂ ಅಷ್ಟೇ, ನೀನನ್ನ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಏನಾಯ್ತಿತ್ತು ಚೆನ್ನಿ? ಅದಕ್ಕೆ ಬಾಯ್ಬಿಟ್ಟೆ. ನಾನು ಅದಕ್ಕೆ ನನಗೊಂಥರ ಆಗೋಯ್ತು. ನಿನ್ಮೇಲೆ ಪ್ರೀತಿ ಆಗೈತೆ ಅಂತ ಹೇಳಕ್ ಬಂದೆ. ನಿಜವಾಗ್ಲು ನಿಜವಾಗ್ಲು ಅಣ್ಣವ್ರಿಗೆ ಉಪ್ಪಿನಕಾಯಿ ಇದೆಯಲ್ಲ, ತಗೋ ಇದು ಇಟ್ಕೋ, ನಿಮಗೆ ಫ್ರೀಗೆ ಬರ್ತಾವು. ಪೂರ್ತಿ ಇಟ್ಕೋ ಚೆನ್ನಿ. ಯಾಕೆ ಗೊತ್ತಾ? ನಿಮ್ದಕ್ಕೆ ಮನೆಗೆ ಹೋಗಿ ಊಟಕ್ಕೆ ಮಾಡ್ಬೇಕಾರೆ ನಮ್ದಕ್ಕೆ ನೆಚ್ಕಲಿ ಅಂತ ಕೊಟ್ಟಿದ್ದೀನಿ. ನಿಮ್ದು ನೆನ್ಸ್ಕೊಂಡು ನಮ್ದು ಅಲ್ಲ ಉಪ್ಪಿನಕಾಯಿ ಚೆನ್ನಿ, ಮಾತೆತ್ತು ಅಲ್ಲಿಗೆ ಹೋಗ್ತೀರ ಚೆನ್ನಿ ನೀನು. ನೀನ್ ಅಂದಿದ್ಯೇನು ನಮ್ದು ನೆನ್ಸ್ಕೊಂಡು? ನಮ್ದು ಅಂದ್ರೆ ನಮ್ದು ಭಾಷೆಗೆ, ನಮ್ದು ಅಂದ್ರೆ ಉಪ್ಪಿನಕಾಯಿಗೆ ಅಂತ ಹೇಳ್ತೀನಿ. ಲೇ ಕೊಡೋದ್ ಯಾಕೆ, ನಂದು ನೆನೆಸ್ಕೊ ಅನ್ನೋದ್ ಯಾಕೆ ನೀನು ಅದನ್ನ ನೆನೆಸ್ಕೊಂಡು ಒಂದೊಂದು ತುತ್ತುವೆ ಕಾಸಿಂ ಕಾಸಿಂ ಅಂತ ತಿನ್ಬೇಕು ಚೆನ್ನಿ. ಯಾವ್ದು ಕೊಟ್ಟಿರೋದು? ಇಳ್ದದ್ನ ಒಳಗೆ ನಿಜಕ್ಕೂ. ಅಯ್ಯೋ ಕಪ್ಪಡು ಚೌಕನ್ ಹೋಗೋ ಒಂದ್ ಬಾಣ್ಲಿಯ. ಆಯ್ತು ಬಿಡು, ನೀನ್ ನೆನೆಸ್ಕೊಂಡು ತಿನ್ಬೇಕಾ? ತಿನ್ಲೇಬೇಕು. ಸರಿ, ನಾ ಬರ್ಲಾ? ಬಾಯ್ ಚೆನ್ನಿ, ಬಾಯ್. ಬಾಯ್.
ಎಲ್ಲೆಲ್ಲಿಟ್ಟು ಸೋರ್ಸ್ಕೊಂಬಂದಿತ್ತೋ ಏನೋ ತಗೊಂಬಂದ್ ಕೈಯಾಗ ಮಡಗ್ತು. ಓ ರಾಮ. ನಿಧಾನಕ್ಕೆ ಬರ್ತಾ ಇದ್ಯಾ? ನಿನಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದೀನಿ ಗೊತ್ತಾ? ಚೆಲ್ವಾ, ನಾನ್ ರೆಡಿ, ನೀನ್ ರೆಡಿನಾ? ನಿನ್ನಂತ ಹುಡುಗಿನೇ ರೆಡಿ ಇರ್ಬೇಕು ಅಂದ್ರೆ ನಾನು ಗಂಡಸು. ಆಯ್ತದ ಶುರು ಮಾಡ್ಲಾ? ಲೇ, ಜಾಸ್ತಿ ಅಲ್ಲ ನೀನು. ಗಂಡ್ಸು ಅಂದ್ರೆ ಹಿಂಗ್ ಅನ್ನೋರು ನೋಡಿದೀನಿ, ನಿಂದೆಲ್ಲೋ ಕರ್ಮ ಕಾಂಡ. ಏನಕ್ಕೆ? ನೀ ಯಾವ್ದಕ್ ರೆಡಿ ಅಂದ ಅದಕ್ಕೆ ನಾನು ಅವತ್ತು ಹಾಡು ಹೇಳ್ಕೊಡ್ತೀನಿ ಅಂತ ಹೇಳ್ತಲ್ಲ, ಹಾಡು ಹೇಳಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳಿದೆ. ಹಾಡ್ ಕಲ್ಸಾಕ ನಾನೇನೋ ಪ್ಯಾರೆ ಅನ್ಕೊಂಡ್ಬಿಟ್ಟಿದೆ. ಚೆನ್ನಿ, ಹಿಂದಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಬಹಳ ಬದಲಾವಣೆ ಆಗೈತೆ ನೋಡು. ಹೌದಾ? ಅಂತದೇನಪ್ಪ ಬದಲಾವಣೆ ಆಗಿರೋದು? ಚೆನ್ನಿ, ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಜಡ ನಾಗರಾವು ಹೆಡೆ ಕಣ್ಣ ಕಾಣ್ತಿದ್ರು. ಇವತ್ತಿನ ಕಾಲದಲ್ಲಿ ಜುಟ್ಟೆಲ್ಲ ಕಟ್ ಮಾಡಿಸ್ಕೊಂಡು ಗಂಡೈಕ್ಳು ಬಟ್ಟೆ ಹಾಕೊಂಡು ತಿರ್ಗಾಡ್ತಾರೆ. ವಿಚಾರ ಎಣ್ಣೆ ಯಾವುದು, ವಿಚಾರ ಗಂಡ ಯಾವುದು ಒಂದು ಗೊತ್ತಾಗಲ್ಲ ನೋಡು. ಏನ್ ಬಾಳ ಹೆಣ್ಮಕ್ಳ ಬಗ್ಗೆ ತಿಳ್ಕೊ ದಬಾಕ್ಬಿಟ್ಟಿರೋ ನಂಗೆ ಮಾತಾಡ್ತಾನೆ. ಲೋ, ನೀವೇನ್ ಗಂಡ ಇಟ್ಲು ಸುಮ್ನೆಯವರ ನೀವು? ನನ್ ಮಕ್ಳ ಎಂತವ್ರು ಗೊತ್ತಾ ನೀವು? ಅಲ್ಲ ಕಣೋ, ಅದೇನೋ ಕೂದಲನ್ನ ಕಟ್ ಮಾಡಿಸ್ಕೊಂಡು ನೆಮ್ಮದಿಯಾಗಿ ಇರೋದು ಬಿಟ್ಬಿಟ್ಟು ಅದೇನೋ ಉಪ್ಪಿ ಕಟಿಂಗ್ ಅಂತೆ. ಇಲ್ಲಿ ನಿನಗೆ ಯಬ್ಬುನಿ ಕಟಿಂಗ್ ಅಂತ ಕಟಿಂಗ್ ಮಾಡ್ಕೊಂಡು ಹೆಣ್ಮಕ್ಳು ಹಿಂದೆ ಒಳ್ಳೆ ನಾಯಿ ಸುತ್ತದಾಗ ಸುತ್ತಕ್ಕಿಲ್ವಾ ನೀವು ಜೊತೆಕೊಂಡು? ಚೆನ್ನಿ, ನೀ ಏನ್ ಕಮ್ಮಿಯಾ? ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಲಕ್ಷಣವಾಗಿ ಸೀರೆ ಉಟ್ಕೊಂಡು ಕೈ ತುಂಬಾ ಬಳೆಯ ತೊಡ್ಕೊಂಡು ಹಣೆ ಮ್ಯಾಲ ಕುಂಕುಮ ಇಟ್ಕೊಟ್ಟಿದ್ರು. ಇವತ್ತಿನ ಕಾಲದಲ್ಲಿ ಸೀರೆಯ ಸೈಡ್ ಹಾಕ್ಬಿಟ್ಟು ಒಳ್ಳೆ ನೈಟಿ ಹಾಕೊಂಡು ಒಳ್ಳೆ ಬಿದ್ರು ಗೊಂಬೆ ಕಣ್ಣಂಗ್ ಕಾಣ್ತೀರ ಗೊತ್ತೇನು? ಲೇ ಸಾಕು, ಬಾಯಿ ಮುಚ್ಚು. ಅದೇನೋ ಮೈ ತುಂಬಾ ನಿಂತಿರ್ತದಲ್ಲ ಅಂತ ಹಾಕತವ ಹೆಣ್ಮಕ್ಳು, ಹೊಸಿ ಗಾಳಿ ಆಡ್ಲಿ ಅಂತನೂ ಹಾಕತವ. ನೀವೇನ್ ಗಂಡ ಇಟ್ಲು ಸುಮ್ನೆ ಅಂತ ಅನ್ಕೊಂಡಿದೀರಾ? ಮೊದ್ಲೆಲ್ಲ ಏನಪ್ಪ, ಹೆಂಡತಿ ನಮ್ಮ ಮನೇಲಿ ಕೂರ್ಸ್ಬಿಟ್ಟು ಗಂಡಸರು ಹೊರಗಡೆ ಹೋಗಿ ದುಡ್ಕೊ ಬರ್ತಾ ಇದ್ರು. ಈಗ ಹುಟ್ಟು ಸೋಂಬೇರಿ ಬಟ್ಟೆ ತಗೋಬಿಟ್ಟಿದಿರೋ ನೀವು. ಹೆಂಡತಿರ್ನ ಕೆಲ್ಸ ಕಳ್ಸ್ಬಿಡೋದು. ಸಂಜೆ ಆಯ್ತಿದಂಗೆ ಲೇ 20 ರೂಪಾಯಿ ಕೊಡ್ಲಿ, ಲೇ 30 ರೂಪಾಯಿ ಕೊಡ್ಲಿ, ಒಂದ್ 40 ರೂಪಾಯಿ ಕೊಡ್ಲಿ, ಹೋಗಿ ಕುಡ್ಕೊಂಡ್ಬಿಡ್ತೀನಿ ಅಂತ ಹೆಂಡತಿ ಮುಂದೆ ಕೈ ಚಾಚದೆ ನಾವ್ ನೋಡಿಲ್ಲ ಅಂತ ಅನ್ಕೊಂಡಿದ್ಯಾ? ಬಂದು ಸೂರ್ನಾಗೆ. ಲೇ ಚೆನ್ನಿ, ನೀವೇನ್ ಕಮ್ಮಿಯಾ? ಹಿಂದಿನ ಕಾಲದಲ್ಲಿ ಅತ್ತೆ ಮಾವ ಗಂಡ ಅಂದ್ರೆ ದೇವ್ರ ತರ ನೋಡ್ಕೊತಿದ್ರು. ಇವತ್ತಿನ ಕಾಲದಲ್ಲಿ ಅತ್ತೆ ಮಾಡಿ ಮಾವನ್ನ ಮೆತ್ತು ಮಾಡಿ ಗಂಡನ ಜುಟ್ಟು ಕೈಲಿಟ್ಕ ಆಟ ಆಡಿಸ್ತೀರಿ ಗೊತ್ತೇನೆ? ಅದಕ್ಕೆ ಗಂಡನ ಜುಟ್ಟು ಸಿಗಬಾರದು ಅಂತ ನೀನು ಮೀಸೆನೂ ಬಿಟ್ಟಿಲ್ಲ ಅಂತ ಇರ್ಬಿಟ್ಟಿದ್ದೀನಲ್ಲ. ಮತ್ತೆ ಅದೇ ಮೀಸೆ ಇದ್ದಿದ್ರೆ ಇಲ್ಲಿ ತೋರ್ಸಿರುವೆ, ಅಲ್ಲೇ ತೋರ್ಸಿರುವೆ. ಇಲ್ಲಿ ಹೋಲಿ ಬಿಡೋತ್ತಗೆ ಈಗೇನು ನೀನು ಹಾಡು ಹೇಳ್ಕೊಡ್ತೀಯೋ ಇಲ್ವೋ? ಹಾಡು ಹೇಳ್ಕೊಡು ಚೆನ್ನಿ. ನಿನಗಿಲ್ಲ ಅಂತೀನ ಚೆನ್ನಿ, ಹಾಡು ಕಲಿಸ್ತೀನಿ, ಜೊತೆಗೆ ಕುಣ್ತಾನು ಕಲಿಸ್ತೀನಿ. ಶುರು ಮಾಡ್ತೀನಿ, ಶುರು ಮಾಡ್ಕೊ. ಹಾಡು ಹೇಳ್ಕೊಡು ಸಾಕು, ನೀನು ಕುಂಟ ಗಿಂಟ ಏನು ಹೇಳ್ಕೊಡಬೇಡ ನೀವು. ಮಾಡು ಮತ್ತೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ, ನಿನ್ನ ಕೊಂಡಾಡಬೇಕು ನರ ಬೊಂಬೆ.